ಜೊತೆಯಾಗಿ ಬರೋದಕ್ಕೆ ಪ್ರಮುಖ ಕಾರಣೀಕರ್ತರು ಹಳ್ಳಿಯಿಂದ ಬಂದು ಸಿನಿಮಾ ಮಾಡಬೇಕು ಅನ್ನುವಂತಹ ವೆರಿ ವೆರಿ ಪ್ಯಾಷನೇಟ್ ಪ್ರೊಡ್ಯೂಸರ್ ಪದ್ಮಾವತಿ ಮೇಡಮ್, ಪದ್ಮಾವತಿ ಫಿಲ್ಮ್ಸ್ ಅವರಿಗೂ ಕೂಡ ಸಮರ್ಪಿಸ್ತಾ ಇದ್ದೀವಿ. ಎರಡು ಹಾಡುಗಳನ್ನ ನೀವು ಬಹಳಷ್ಟು ಪ್ರೀತಿಯಿಂದ ಅಪ್ಕೊಂಡಿದ್ದೀರಾ. ಅದಕ್ಕೆ ನಮ್ಮ ಲಿರಿಸಿಸ್ಟ್ಗಳು ಎಷ್ಟು ಕಾರಣೀಕರ್ತರೋ, ನಮ್ಮ ಸಂಗೀತಗಾರರು, ನಮ್ಮ ಹಾಡುಗಾರರು ಎಷ್ಟು ಕಾರಣೀಕರ್ತರೋ, ಅವರಿಗೆ ಆಧಾರ ಸ್ತಂಭವಾಗಿ ನಿಂತಿರೋದು ಭಾರತೀಯ ಸಿನಿಮಾ ರಂಗದ ಹೆಮ್ಮೆಯ ಸಂಗೀತ ನಿರ್ದೇಶಕರು ಸಂತೋಷ್ ನಾರಾಯಣ್ ಸರ್. ಅವ್ರಿಗೂ ಕೂಡ ಧನ್ಯವಾದಗಳನ್ನ ಈ ಮೂಲಕ ಸಮರ್ಪಿಸ್ತಾ ಇದ್ದೀವಿ. ಇದೀಗ ಟೀಸರ್ ನೋಡಬೇಕು, ಹಾಡುಗಳನ್ನ ನೋಡಿ ಆಯ್ತು. ಟೀಸರ್ ನಲ್ಲಿ ನಮ್ಮ ಬಲರಾಮನಿಂದ ಹಿಡಿದು ಅವರ ಇಡೀ ಗ್ಯಾಂಗ್ ಹೇಗೆ ಕಾಣಿಸ್ತಾ ಇದೆ ಅಂತ ಗೊತ್ತಾಗ್ಬೇಕು ಅಂದ್ರೆ ನಮ್ಮ ಟೀಸರ್ ನಿಮ್ಗೆ ಗೊತ್ತಾಗ್ಬೇಕು. ಆದ್ರೆ ಟೀಸರ್ ನೋಡೋದಕ್ಕೂ ಮುನ್ನ ನಮ್ಮ ಸಿನಿಮಾ ತಂಡವನ್ನ ನಿಮ್ಗೆ ಒಬ್ಬೊಬ್ಬರಾಗಿ ಪರಿಚಯ ಮಾಡ್ಕೊಂಡು ಹೋಗ್ತೀವಿ. ಮೊದಲನೇದಾಗಿ ಇವ್ರನ್ನ ಯಾಕೆ ಫಸ್ಟ್ ಕರಿತಾ ಇದ್ದೀನಿ ಅಂತ ಹೇಳ್ಬಿಡ್ತೀನಿ. ಇಡೀ ಶೂಟಿಂಗ್ ಪ್ರೋಸೆಸ್ ಎಷ್ಟೆಲ್ಲ ಆಯ್ತಲ್ಲ, ಈಗ ನಾನು ಕರಿತಾ ಇರೋರು ವೆರಿ ವೆರಿ ಯಂಗ್ ಏಜ್ ಅಲ್ಲಿ. ಸೊ ಆ ಹುಡುಗರನ್ನ ಇಡೀ ಶೂಟಿಂಗ್ ಪ್ರೋಸೆಸ್ ಅಲ್ಲಿ ಕೊನೆಯವರೆಗೂ ನಿಲ್ಲಿಸ್ತಾ ಇದ್ರಂತೆ. 12 ಗಂಟೆ ಅಲ್ಲ 12 ಗಂಟೆ ಪರವಾಗಿಲ್ಲ, ಹೇಗೂ ಅವರ ಏಜ್ ಕೂಡ ಅದಕ್ಕೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳಿ ಎಷ್ಟೋ ದಿನ 12 ಗಂಟೆ ಆಗಿ ಅವರು ಶೂಟಿಂಗ್ ಎಲ್ಲ ಕೊನೆಯಲ್ಲಿ ಬಂದು ಅಷ್ಟೇ ಖುಷಿಯಾಗಿ ಇಡೀ ಟೀಮ್ ಸಪೋರ್ಟ್ ಮಾಡಿದೆ. ಅಷ್ಟು ಚೆನ್ನಾಗಿ ಆಕ್ಟ್ ಕೂಡ ಮಾಡಿದ್ದಾರೆ ನಮ್ಮ ಹುಡುಗರು. ಹಾಗಾಗಿ ಅವ್ರನ್ನೇ ಮೊದಲಿಗೆ ಕರಿಬೇಕು ಅಂತ ಹೇಳಿ ನಮ್ಮ ನಿರ್ದೇಶಕರ ಆಶಯ ಕೂಡ ಹೌದು. ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮ ಸಿಂಗ್ಲಿ ಗ್ಯಾಂಗ್ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಪ್ರೀತಿಯ ಸ್ವಾಗತ. ಸೊ ಶೂಟಿಂಗ್ ಅಲ್ಲಿ ಲೇಟ್ ನೈಟ್ ವರೆಗೂ ನೀವು ವೇಟ್ ಮಾಡ್ತಾ ಇದ್ರಿ, ಹಾಗಾಗಿ ನಿಮ್ಮನ್ನು ಕಾಯಿಸೋದ್ ಬೇಡ ಅಂತ ಹೇಳಿ ನಿಮ್ಮಿಂದಲೇ ಶುರು ಮಾಡ್ತಾ ಇದ್ವಿ. ಆದಿತ್ಯ ಅವರೇ, ಹೇಗಿತ್ತು ಫನ್ ಮೂಮೆಂಟ್ಸು, ಎಷ್ಟೆಲ್ಲ ವೇಟ್ ಮಾಡಬೇಕಾಯ್ತು, ನಿಮ್ಮ ಸಿಂಗ್ಲಿ ಗ್ಯಾಂಗ್ ಬಗ್ಗೆ ನಮ್ಗೆ ಒಂಚೂರು ಹೇಳಿ. ಆಕ್ಚುಲಿ ಯಾಕೆ ನಾವು ತುಂಬಾ ವೇಟ್ ಮಾಡ್ತಿದ್ವಿ ಅಂದ್ರೆ, ಎಂತ ಒಂದು ಮ್ಯಾಸಿವ್ ಆಪರ್ಚುನಿಟಿ ಅಂದ್ರೆ ನಮಗೆಲ್ಲ ಅಂತ ಲೆಜೆಂಡ್ರಿ ಆಕ್ಟರ್ಸ್ ಅತುಲ್ ಸರ್, ನಮ್ಮ ರಮೇಶ್ ಇಂದ್ರ ಸರ್, ವಿನೋದ್ ಅಣ್ಣ, ಇವರೆಲ್ಲ ಪರ್ಸನಲ್ ಆಗಿ ನಮಗೆ ಅಷ್ಟು ಟ್ರೈನ್ ಮಾಡಿ 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 ನಮ್ಮ ಕಣ್ಣು ಮುಂದೆ ನಟಿಸ್ತಾ ಇದ್ದಾಗ ನಾವೆಲ್ಲ ಇದನ್ನೆಲ್ಲ ತುಂಬಾ ಕನಸು ಕಟ್ಟಿದ್ವಲ್ಲ, ಇವ್ರ ಮುಂದೆ ನಟಿಸೋ ಅವಕಾಶ ಸಿಗ್ತಲ್ಲ ಅನ್ನೋ ಒಂದು ದೊಡ್ಡ ಆಪರ್ಚುನಿಟಿ ಅದು. ಜೊತೆಗೆ ನನ್ನ ರೋಲ್ ಸಿಂಗ್ಲಿ ಅನ್ನೋ ಒಂದು ರೋಲ್. ನಾನು ಜಾಸ್ತಿ ಏನು ಈಗೇನು ಹೇಳಕ್ಕೆ ನಾನು ಇಷ್ಟಪಡಲ್ಲ. ಚೈತನ್ಯ ಸರಿಗೆ ನಾನು ತುಂಬ ಗ್ರೇಟ್ಫುಲ್ ಆಗಿದ್ದೀನಿ. ಇಂಥ ಒಂದು ಪಿವೋಟಲ್ ರೋಲು, ತುಂಬ ಇಂಪಾರ್ಟೆಂಟ್ ಆಗಿರೋದು. ನಾನಂತೂ ಫಸ್ಟ್ ಶೋ ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ. ನಾನು ಆ್ಯಕ್ಟಿಂಗ್ ಅಂದರೆ ಕಲ್ತಿದ್ದೆ, ಮಾಡ್ತೀನಿ. ಆದರೆ ಎಲ್ಲ ಕೆಲವು ಫೈಟ್ ಇದೆಲ್ಲ ತುಂಬ ನ್ಯಾಚುರಲ್ ಆಗಿ ಫೈಟನ್ನು ನಮ್ಮ ಯೋಗ ಮಾಸ್ಟರ್ ಆಗಲಿ, ನಮ್ಮ ವಿನೋದಣ್ಣ ಆಗಲಿ ತುಂಬ ಚೆನ್ನಾಗಿ ಅದನ್ನು ಮಾಡಿದ್ದಾರೆ. ಅವ್ರು ನನಗೆ ಯಾವಾಗಲೂ ಹೇಳ್ತಾ ಇದ್ರು, ಒಂದೊಂದು ಶಾರ್ಟಲ್ಲೂ ಅದು ಹಿಂಗೆ ಜಂಪ್ ಮಾಡು, ಹಿಂಗೆ ಜಂಪ್ ಮಾಡು. ನಾನು ಅಯ್ಯೋ ಅಣ್ಣ, ಅವ್ರಿಗಿಂತ ನನ್ನನ್ನು ಪರ್ಸ್ನಲ್ ಆಗಿ ಅಷ್ಟು ತೊಗೊಂಡಿದ್ದಾರಲ್ಲ ಅಂತ. ಸೊ ನಾನು ಡಬ್ಬಿಂಗ್ ಫೈಲ್ ನೋಡಿದಾಗ ಎಂಥ ಒಂದು ಇಂಥ ಬಿಗ್ ಸ್ಕೇಲ್ ಸಿನಿಮಾಗೆ ನಾನು ಜೊತೆಯಾಗಿದ್ದೀನಲ್ಲ, ಅದಕ್ಕಿಂತ ಇನ್ನೊಂದು ಭಾಗ್ಯ ಇಲ್ಲ ಅಂತ. ಸೊ ಎಲ್ಲ ಮೇಡಮ್ಗೆ, ಶ್ರೇಯಸ್ ಅವರಿಗೆ, ಚೈತನ್ಯ ಅವರಿಗೆ ನನ್ನ ಪ್ರೀತಿಪೂರ್ವಕ ನಮಸ್ಕಾರ. ಥ್ಯಾಂಕ್ ಯು ಸರ್, ತುಂಬ ಗ್ರೇಟ್ಫುಲ್ ಆಗಿದ್ದೀನಿ ಸರ್ ಈ ಆಪರ್ಚುನಿಟಿಗೆ. ಥ್ಯಾಂಕ್ ಯು ಸೋ ಮಚ್ ಆದಿತ್ಯ ಅವರೇ. ನಮ್ಮ ಸಿಂಗಿಂಗ್ ಆ್ಯಂಡ್ ಪರವಾಗಿ ಆದಿತ್ಯ ಆ್ಯಂಡ್ ತೇಜಸ್ ಮಾತಾಡ್ತಾರೆ. ಓಕೆ ಅಲ್ಲ ನಿಮಗೆ? ನನಗೆ ಜಂಪ್ ಮಾಡೋಕ್ಕೆ ಹೇಳಲ್ಲ ತಾನೇನು? ಓಕೆ, ಎಸ್. ತೇಜಸ್ ಅವರೇ, ಫಸ್ಟ್ ಆಫ್ ಆಲ್ ತುಂಬ ಜನರಿಗೆ ಗೊತ್ತಿಲ್ಲ, ಇವನ್ ಅಲ್ಲಿ ಶೂಟಿಂಗ್ ಸ್ಪಾಟ್ ಅಲ್ಲೂ ತುಂಬ ಜನರಿಗೆ ಗೊತ್ತಿರಲಿಲ್ಲ ಇವರು ಪ್ರೊಡ್ಯೂಸರ್ ಮಗ ಅಂತ ಹೇಳಿ. ಸೊ ತೇಜಸ್ ಅವರೇ, ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ಫುಲ್ ಮಜವಾಗಿದ್ರಂತೆ ಸಿಂಗ್ಲಿ ಗ್ಯಾಂಗ್ ಜೊತೆಗೆ, ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್? ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಾನು ಮುಂದೆ ಹೇಳಬೇಕು, ಇಂಥ ಗ್ರೇಟ್ ಆರ್ಟಿಸ್ಟ್ ಜೊತೆ ನಾನು ಡೆಬ್ಯೂ ಮಾಡಿದ್ದೀನಿ. ಸೊ ಐ ಆಮ್ ಸೋ ಗ್ಲ್ಯಾಡ್ ಆ್ಯಂಡ್ ಐ ಆಮ್ ಸೋ ಗ್ರೇಟ್ಫುಲ್ ಟು ದಿ ಚೈತನ್ಯ ಸರ್ ಬಿಕಾಸ್ ಇಂಥ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಯಾಕೆ ಅಂದರೆ ಸ್ಕ್ರಿಪ್ಟಲ್ಲಿ ಇಷ್ಟು ನನ್ನ ರೋಲ್ ಇತ್ತಿಲ್ಲ, ಬೇಕು ಅಂತ ಚೈತನ್ಯ ಸರ್ ಸ್ವಲ್ಪ ರೀಕ್ರಿಯೇಟ್ ಮಾಡಿ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಸರ್, ಇಂಥ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ಸ್ ಟು ಪ್ರೊಡ್ಯೂಸರ್ ಮೇಡಮ್ ಕೂಡ, ಈವನ್ ಮದರ್ ಇಂಡಿಯಾ ಪ್ರೊಡ್ಯೂಸರ್ ಮೇಡಮ್. ಯಾಕೆ ಅಂದರೆ ಫಸ್ಟ್ ನನ್ನ ಮೈಂಡಲ್ಲಿ ಇಂಟ್ರೆಸ್ಟ್ ಇತ್ತಿಲ್ಲ, ಟು ಬಿ ಆನೆಸ್ಟ್. ಆಗ ಅಮ್ಮ, ಇಲ್ಲ ನೀನು ಮಾಡಲೇಬೇಕು, ಈ ಸಿನಿಮಾ ಚೆನ್ನಾಗಿದೆ, ನೀನು ರೋಲ್ ಸೂಟ್ ಆಗುತ್ತೆ ಅಂದ್ಬಿಟ್ಟು ಅಮ್ಮ ಮಾಡಿಸಿದ್ರು. ಇನ್ ಕೇಸ್ ಅವತ್ತು ನಾನು ಅವತ್ತು ರಿಜೆಕ್ಟ್ ಮಾಡಿದರೆ ನನ್ನ ಲೈಫಲ್ಲಿ ಬಿಗ್ಗೆಸ್ಟ್ ರಿಗ್ರೆಟ್ ಆಗಿರೋದು ಮೋಸ್ಟ್ಲಿ. ಸೊ ಅವತ್ತು ನಾನು ಒಪ್ಕೊಂಡು ಇಂಥ ದೊಡ್ಡ ಆರ್ಟಿಸ್ಟ್ ಜೊತೆ ನಾನು ಆ್ಯಕ್ಟ್ ಮಾಡಿದೆ. ಸೊ ತುಂಬ ಖುಷಿ ಇದೆ. ದಟ್ಸ್ ಆಲ್ ಮೈ ಥಿಂಗ್ಸ್. That's so sweet. Thank you so much, Tejas sir. Thank you so much. ಆಯ್ತಾ ನಿಮ್ಮ ಹೆಸರು? ನನ್ನ ಹೆಸರು ಪ್ರದೀಪ್. ಸೂಪರ್. ನನ್ನ ಹೆಸರು ಆದಿತ್ಯ ಅಶ್ವಿನಿ.
ಹೆಸರು ಆಸ್ ಇಟ್ ಇಸ್ ತೇಜು. ನಾನು ಸಿಂಗ್ಲಿ, ಇವರೆಲ್ಲ ನಮ್ಮ ಹುಡುಗರು ಸಿಂಗ್ಲಿ ಬಾಯ್ಸ್. ಆ ಪಾತ್ರಕ್ಕೆ ಏನ್ ಬೇಕು ಅನ್ನೋದು ಅವ್ರಿಗೆ ವೆನ್ ಅವರು ಸ್ಕ್ರಿಪ್ಟ್ನ ಏನ್ ಬರ್ದಿದ್ರಲ್ಲ ಆ ಟೈಮಲ್ಲಿ ಡಿಸೈಡ್ ಆಗಿದ್ರು ಅನ್ಸುತ್ತೆ. ಸೊ ಈ ಪಾತ್ರ ಇದು ಹೀಗೆ ಬರಬೇಕು, ಈ ಪಾತ್ರನ ಹಿಂಗೆ ನಾನು ತೋರಿಸ್ಬೇಕು ಅಂತ ಹೇಳಿ ಅದಕ್ಕೆ ನಮ್ಮ ಕ್ಯಾಮ್ರಾಮನ್ ಆದಂಥ ವೇಣು ಸರ್ ಅವರ ಸಪೋರ್ಟಿಂದ ತುಂಬಾ ಅಚ್ಚುಕಟ್ಟಾಗಿ ಆ ದಿನಗಳು ಈಗ ಬಲರಾಮನ ದಿನಗಳನ್ನ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಳ್ಳೆಯದಾಗಿದೆ. ಥ್ಯಾಂಕ್ ಯು ಸೋ ಮಚ್. ನನಗೊಂದು ಇನ್ಸ್ಟ್ರಕ್ಷನ್ ಸಿಕ್ಕಿದೆ, ಇನ್ಕ್ಲೂಡಿಂಗ್ ಮಾಧ್ಯಮ ಮಿತ್ರರ ಬಗ್ಗೆ ಎಲ್ರಿಗೂ. ಥ್ಯಾಂಕ್ ಯು ಸ್ಪೀಚ್ ಒಂದು ಚೂರು ಕಮ್ಮಿ ಮಾಡಿದೆ ದಯವಿಟ್ಟು. ಎಸ್ ಪ್ಲೀಸ್, ಇಟ್ಸ್ ಹಂಬಲ್ ರಿಕ್ವೆಸ್ಟ್. ಎಸ್. ಎಲ್ಲರಿಗೂ ನಮಸ್ಕಾರ. ಸೊ ನಾವು ಪ್ರತಿ ಸಲ ಹೇಳ್ತಾ ಇರ್ತೀವಿ ಈ ಪ್ರಾಜೆಕ್ಟ್ ಹೀಗೆ, ಆ ಪ್ರಾಜೆಕ್ಟ್ ಹೀಗೆ ಅಂತ. ಇನ್ನೇನು ಕಣ್ಮುಂದೆ 30mm ಸ್ಕ್ರೀನ್ ಅಲ್ಲಿ ಬರ್ತಾ ಇದ್ದೀವಿ, ದಯವಿಟ್ಟು ನೋಡಿ ಹರಿಸಿ. ಥ್ಯಾಂಕ್ ಯು ಶ್ರೇಯಸ್ ಸರ್, ಥ್ಯಾಂಕ್ ಯು ಫಾರ್ ದ 35mm ಬಸ್. ಆಯ್ತು 70mm ನೀವು 30ml ಹಾಕಿ ಮಾತಾಡ್ತಿದ್ದೀರಿ. ಓಕೆ. ಸೊ ವಿನೋದನ, ಥ್ಯಾಂಕ್ ಯು ವೆರಿ ಮಚ್. ಚೈತನ್ಯ ಸರ್, ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ, ಇನ್ನೇನು ಮುಂದೆ ಬರ್ತಾ ಇದೀವಿ, ದಯವಿಟ್ಟು ಎಲ್ಲ ಆರಿಸಿ. ಥ್ಯಾಂಕ್ ಯು. ಒನ್ ಮೋರ್ ಥಿಂಗ್ ಹೇಳೋದು ಮರೆತೆ, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರು ನಮ್ಮ ಇಷ್ಟು ಜನ ಏನು ಆರ್ಟಿಸ್ಟ್ಗಳಿದ್ದೀವಿ, ಅದ್ರ ಜೊತೆಗೆ ಪ್ರತಿಯೊಬ್ಬರು ಕರ್ಕೊಂಡ್ಬಂದು ಆನ್ ಟೈಮ್ ಎಲ್ರಿಗೂ ವಿತ್ ಕಾಸ್ಟ್ಯೂಮ್ ರೆಡಿ ಮಾಡಿ 8:08ವರೆಗೆ ಸೆಟ್ ರೆಡಿ ಮಾಡಿ ನಿಲ್ಲಿಸ್ತಿದ್ರು. ಅವರಿಗೆ ಹ್ಯಾಟ್ಸ್ ಆಫ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಹಾಗೆ ನಮ್ಮ ಯೋಗ ಮಾಸ್ಟ್ರು ಅವರು ಕೂಡ ಅವರು ನೆನೆಸ್ಕೋಬೇಕು ಈ ಸ್ಟೇಜ್ ಮೇಲೆ. ಸೊ ಹಾಗಾಗಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯೋಗ ಮಾಸ್ಟ್ರೆ. ಯಾರಿಗೂ ಏನು ಏಟಾಗದೆ ತುಂಬ ಅಚ್ಚುಕಟ್ಟಾಗಿ ಕೆಲಸ ಮಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್. ಸಲಾಮ್ ಅಲೈಕುಂ, ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಪಠಾಣ್. ಸೇರಬಾರ್ದು ಅಂತ ಹೇಳಿದ್ದಾರೆ, ಆದರೂ ಗೆಟಪ್ ಆಕ್ಚುಲಿ ಚೆನ್ನಾಗಿದೆ. ಮ್ಯಾಮ್, ಮೊದಲನೇದಾಗಿ ನನಗೆ ಅವಕಾಶ ಕೊಟ್ಟಂತ ನಿಶಾ ಮ್ಯಾಮ್, ನೀವು ಒಂದು ಚಾನ್ಸ್ ಕೊಟ್ರಿ, ಡೈರೆಕ್ಟರ್ ಸರ್ನ ಮೀಟ್ ಆದೆ. ಆನೆಸ್ಟ್ ಆಗಿ ಇದೊಂದು ಮಾತು ಎಲ್ಲರ ಮುಂದೆ ಎದೆ ತಟ್ಕೊಂಡು ಹೇಳ್ತೀನಿ, ಇಂಥ ಪ್ರೊಡ್ಯೂಸರ್ ಸಿಗಬೇಕು ಅಂದ್ರೆ ಕನ್ನಡ ಇಂಡಸ್ಟ್ರಿಗೆ ಬೇರೆ ಲೆವೆಲ್ಗೆ ಎತ್ಕೊಂಡು ಹೋಗಿದ್ದಾರೆ. ಆಗ್ಲೇ ನೀವು ಒಂದು ಮಾತು ಹೇಳಿದ್ರಿ, ಹಳ್ಳಿಯಿಂದ ಬಂದವರು ಅಂತ. ನಾನು ಒಬ್ಬ ರೈತನಾಗಿ ಮಾತು ಹೇಳ್ತೀನಿ, ಒಂದು ಹೆಣ್ಣು ಈ ಲೆವೆಲ್ ಎಲ್ರಿಗೂ ಒಂದು ಸ್ಟೇಜ್ ಮೇಲೆ ಕರ್ಕೊಂಡ್ಬಂದು ಇಲ್ಲ ಒಂದು ಸಿನಿಮಾ ಮಾಡಬೇಕು ಅಂದ್ರೆ ಆ ತಾಕತ್ತೇ ಬೇರೆ. ಮದರ್ ಇಂಡಿಯಾ ಅಂತ ಡೇ 1 ಕರೆದೆ, ಸೀರಿಯಸ್ ಆಗು. ಈಗಲೂ ನೀವು ಮದರ್ ಇಂಡಿಯಾನೇ, ಏನೇ ಬರಲಿ ಏನೇ ಹೋಗ್ಲಿ, ನಾವೆಲ್ಲ ಒಂದು ಟೀಮ್, ಒಂದು ಸಿನಿಮಾ ಅಂತ ಮುಂದೆ ಹೋಗ್ತಾ ಇದೀವಿ. ಈ ಗೆಲುವು ಸದಾ ನಿಮ್ಮ ಮುಂದೆ ಹಿಂದೆ ಸದಾ ಬರುತ್ತೆ. ಅಂಡ್ ನಮ್ಮ ಡೈರೆಕ್ಟರ್ ಸರ್ ಬಗ್ಗೆ ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ, ಆನೆಸ್ಟ್ಲಿ ಅವರು ಯಾವತ್ತು ಆ 2 ಕೊಂಬಿರೋ ಡೈರೆಕ್ಟರ್ ತರ ನೋಡ್ಲೇ ಇಲ್ಲ. ಹಿ ವಾಸ್ ಸೋ ಫ್ರೀಡಮ್. ನಮ್ಗೆ ಎಷ್ಟು ಫ್ರೀಡಮ್ ಕೊಟ್ಟಿದ್ದಾರೆ ಅಂದ್ರೆ ಇವರಿಬ್ಬರೇ ಸಾಕ್ಷಿ ಅದಕ್ಕೆ. ಇವ್ರು ಮಲಗೆದ್ದು ಬರಲಿ ಏನೇ ಮಾಡಲಿ ಸರ್ ಅಕ್ಸೆಪ್ಟ್ ಮಾಡ್ಕೊಂಡು ಅಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾ ಇದ್ವಿ. ಆದ್ರೆ ಸರ್ ಅಷ್ಟು ನಮ್ಗೆ ಫ್ರೀಡಮ್ ಕೊಟ್ಟು ಅಷ್ಟು ಚೆನ್ನಾಗಿ ನಮ್ಮ ಒಳಗಡೆ ಇರುವಂತ ನಟನೆನ ಆಚೆ ತಂದು ಹಾಕಿದೀರಾ ಸರ್. ಹ್ಯಾಟ್ಸ್ ಆಫ್ ನಿಮ್ಗೆ. ಎಲ್ಲ ನಮ್ಮ ಕೊಲೀಗ್ಸ್, ಕೋ ಸ್ಟಾರ್ಸ್ ಅಷ್ಟು ಚೆನ್ನಾಗಿ ನಮ್ಮ ಜೊತೆ ಆಕ್ಟ್ ಮಾಡಿದೀರಾ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಅಂಡ್ ಮೈ ಬ್ರದರ್ ವಿನೋದ್ ಸರ್ ಬಗ್ಗೆ ಹೇಳಲೇಬೇಕು ಸರ್. ನಮ್ಮ ನಟನೆನ ತಿದ್ದು ನಾವೊಂದು ಅಳಬೇಕು ಅಂದಾಗ್ಲೂ ಇದೇ ರೀತಿ ಅಳಬೇಕು ಅಂತ ಹೇಳ್ಕೊಟ್ಟು ಒಂದು ಗುರು ಸ್ಥಾನದಲ್ಲಿ ನಮ್ಮನ್ನೆಲ್ಲ ಸಪೋರ್ಟಿವ್ ಆಗಿ ಪುಷ್ ಮಾಡಿದೀರಾ. ವಿ ಲವ್ ಟು ಬಿ ಆಲ್ವೇಸ್ ಬಿಹೈಂಡ್ ಯು ಸರ್, ನಾಟ್ ಓವರ್ ಟೇಕಿಂಗ್ ಎನಿವನ್ ಇನ್ ಲೈಫ್. ಇದು ಒಂದು ಮಾತು ಏನಕ್ಕೆ ಅಷ್ಟು ಅಚ್ಚುಕಟ್ಟಾಗಿ ಹೇಳ್ತಾ ಇದೀನಿ ಅಂದ್ರೆ, ಏನಾದ್ರೂ ಯಾರಾದ್ರೂ ಒಂದು ವಿಚಾರ ಹೇಳ್ಕೊಟ್ರೆ ಅದು ಕಲ್ತು ನಾವು ಅವ್ರ ಹಿಂದೆನೇ ಜರ್ನಿ ಮಾಡಬೇಕು ಅನ್ನೋದು ನಾನು ಕಲ್ತಿರೋ ವಿದ್ಯೆ ಸರ್ ಇದು. ಥ್ಯಾಂಕ್ ಯು ಸೋ ಮಚ್. ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ದ ಯಂಗೆಸ್ಟ್ ಪ್ರೊಡ್ಯೂಸರ್ ಅಂದ್ರೆ ತಪ್ಪಾಗಲ್ಲ. ಅಷ್ಟೇ, ಆಲ್ ದ ವೆರಿ ಬೆಸ್ಟ್ ನಿಮ್ಗೆ. ನಿಮ್ದು ಹಾರ್ಡ್ ವರ್ಕ್ ತುಂಬಾ ಇದೆ. ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀನಿ ಪಠಾಣ್ ಕಡೆಯಿಂದ ಹಾಗೂ ನಮ್ಮಿಬ್ರು ತರ್ಲೆ ಕಡೆಯಿಂದ. ಗಾಡ್ ಕಿಸ್ ಯು ಸರ್. ಇದೆ ನಾನು ಲಾಸ್ಟ್ ಆಬ್ಸೆಂಟ್ ಆಗಿದ್ದೆ. ಈ ಕತೆ ನಿಮ್ಗೆ ಹೀರೋಯಿನ್ ಇವ್ರು ಏನೋ ಬ್ಯಾಲೆನ್ಸ್ ಮಾಡಿಬಿಟ್ಟಿದ್ದಾರೆ. ಅದು ನೆಕ್ಸ್ಟ್ ಇವೆಂಟ್ ಅಲ್ಲಿ ನಾನು ಅದು ನಿಜ ಹೇಳ್ತೀನಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಯಾರು? ಥ್ಯಾಂಕ್ ಯು ಪಠಾಣ್ ಜಿ. ಹೇಳಿದೆ
ನನ್ನ ಕ್ಯಾರೆಕ್ಟರ್ ನೇಮ್ ರವೀಂದ್ರ ಅಂತ. ಸೀನಾ ಲುಕ್ಕಲ್ಲೇ ಗೆಸ್ ಮಾಡಿದ್ದಾರೆ ಪಠಾಣ ಅಂತ. ಥ್ಯಾಂಕ್ ಯು ಸೋ ಮಚ್ ಡೈರೆಕ್ಟರ್ ಸರ್ ಅಂಡ್ ಗಾಡ್ ಕಿಸ್ ಯು ಆಲ್. ಥ್ಯಾಂಕ್ ಯು. ಬನ್ನಿ ಈ ಕಡೆ ಬನ್ನಿ. ನಾಗಾರ್ಜುನ. Yes. ಇಂಡಸ್ಟ್ರಿಯಲ್ಲಿ ಕೆಲವರು ನಮ್ಮ ಡೈರೆಕ್ಟರ್ಸ್ ಅಂತ ಇರ್ತಾರೆ, ಅಂದ್ರೆ ಅವ್ರು ಸಿನಿಮಾ ಮಾಡ್ತಾರೆ ನಾವು ಹಾಡು ಬರಿತೀವಿ ಅಂತ ಫಿಕ್ಸ್ ಆಗ್ಬೋದು. ಅದರಲ್ಲಿ ಮೊದಲ ಸಾಲಲ್ಲಿ ಚೈತನ್ಯ ಸರ್ ಇರ್ತಾರೆ. ರೌಡಿಸಮ್ ಸಬ್ಜೆಕ್ಟ್ನ ಕೆಲವು ನಿರ್ದೇಶಕರ ಕೈಗೆ ಕೊಟ್ಟರೆ ಅದೊಂದು ಮಾಸ್ ಸಿನಿಮಾ ಆಗುತ್ತೆ, ಮಾಸ್ ಎಂಟರ್ಟೈನ್ಮೆಂಟ್ ಸಿನಿಮಾ ಆಗುತ್ತೆ, ಅದು ಚೆನ್ನಾಗಿರುತ್ತೆ. ಬಟ್ ಚೈತನ್ಯ ಸರ್ ಥರದವ್ರ ಕೈ ಕೊಟ್ಟರೆ ಅದು ಕಲ್ಟ್ ಸಿನಿಮಾ ಆಗುತ್ತೆ. ಅದಕ್ಕೆ ಸಾಕ್ಷಿ ಆಗಿರೋದು ಆಲ್ರೆಡಿ. ಇನ್ನೊಂದು ಮತ್ತೊಮ್ಮೆ ಅದು ಪ್ರೂವ್ ಆಗಲಿಕ್ಕಿದೆ. ಈ ಸಲ ಕಪ್ ನಮ್ದೇ ನಂತರ RCB 2ನೇ ಸಲ ಕಪ್ ಗೆಲ್ಲುವ ಥರ ಬಹುಶಃ ಈ ಸಲ ಮತ್ತೆ ಅವರು ಕಪ್ ಹೊಡಿತಾರೆ ಅಂತ. ಜೊತೆಗೆ ರೈತರು ಬಲರಾಮನ ದಿನಗಳು, ಅದಕ್ಕೆ ಸುಮ್ಮನೆ ಕಣ್ಣು ಮುಚ್ಕೊಂಡು ಕನ್ನಡದಲ್ಲಿ ಯಾರು ಅದಕ್ಕೆ ಸೂಟ್ ಆಗ್ತಾರೆ ಅಂದರೆ ವಿನೋದ್ ಸರ್. ಅಷ್ಟು ಚೆನ್ನಾಗಿ ಅಲ್ಲಿ ಅವ್ರು ಮೋಲ್ಡ್ ಆಗಿ ಕಾಣಿಸ್ತಾ ಇದೆ ನನಗೆ. ನಾನು ಚಿಕ್ಕ ಚಿಕ್ಕ ಪುಟ್ಟ ಬಿಟ್ಗಳು ನೋಡಿದ್ದೀನಿ ಸರ್, ತೋರಿಸಿದ್ರೆ ತುಂಬ ಪಾತ್ರದಲ್ಲಿ ತನ್ಮಯರಾಗಿ ವಿಲೀನ ಆಗ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಬಹುಶಃ ಇನ್ನೊಂದು ದೊಡ್ಡ ಮಜಲು ಶುರು ಆಗ್ಬೋದು ಸರ್ ಕರಿಯರ್ಗೆ. ಅದಾಗಲಿ ಅಂತ ಹಾರೈಸ್ತೀನಿ. ಕನ್ನಡ ಇಂಡಸ್ಟ್ರಿ ಕೂಡ ಆಗಬೇಕು ಒಳ್ಳೆಯದಾಗಿ. ನಾನು ಬರೆದ ಹಾಡುಗಳು ನಾನಿನ್ನೂ ನೋಡಿಲ್ಲ, ಆಮೇಲೆ ಅದ್ರ ಬಗ್ಗೆ ಕಂಪ್ಲೀಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಕವಿರಾಜ್ ಸರ್. ಎಸ್ ಪ್ರಮೋದ್ ಮರವಂತರ. ಸೊ ಹಲವಾರು ವರ್ಷಗಳಿಂದ ಚೈತನ್ಯ ಸರ್ಗಳ ಸಿನಿಮಾಗಳು ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಅದ್ಭುತವಾದಂಥ ಹಾಡುಗಳನ್ನು ಕೊಟ್ಟಂಥ ಒಬ್ಬ ನಿರ್ದೇಶಕ. ಸೊ ಚೈತನ್ಯ ಸರ್ ಜೊತೆ ನಾನು ಇದಕ್ಕೂ ಮುಂಚೆ ಒಂದು ನಾನ್ ಫಿಲ್ಮಿ ಪ್ರಾಜೆಕ್ಟಲ್ಲಿ ಕೆಲಸ ಮಾಡಿದ್ದೆ. ಅಲ್ಲೊಂದು 2 to 3 years ಅವ್ರ ಜೊತೆ ಸ್ಪೆಂಡ್ ಮಾಡಿದ್ದೆ. ಸೊ ಬೇಸಿಕಲಿ ನಾವು ಲಿರಿಕ್ಸಿಸ್ಟ್ ಆಗಿರ್ಬೋದು ಅಥವಾ ಕಂಪೋಸರ್ಸ್ ನಾವು ಏನೇ ಮಾಡಿದ್ರು ಕೂಡ ಅದನ್ನ ಸೆಲೆಕ್ಟ್ ಮಾಡೋ ಪ್ರೋಸೆಸ್ ಇದೆಯಲ್ಲ, ಅದು ತುಂಬ ಮುಖ್ಯ ಆಗುತ್ತೆ. ನಾವು ಒಂದು 5 ಲೈನ್ ಕೊಟ್ಟರೆ ಅದರಲ್ಲಿ ಒಂದು 2-3 ಲೈನ್ ಸುಮಾರಾಗಿದ್ದು, ಒಂದು 3 ಲೈನ್ ತುಂಬ ಚೆನ್ನಾಗಿದ್ರೆ ಆ 3 ಲೈನಲ್ಲಿ ಅಥವಾ 1 ಲೈನ್ ಚೆನ್ನಾಗಿ ಅದು ಏನು ಪಿಕ್ ಮಾಡ್ತಾರಲ್ಲ ಅದು ತುಂಬ ಮುಖ್ಯ ಆಗುತ್ತೆ. ಅದು ನಾವೇ ಬರ್ತಿದ್ದು ನಮ್ಮ ಹೆಸರಲ್ಲೇ ಇದ್ರು ಕೂಡ ಅದನ್ನು ಸೆಲೆಕ್ಟ್ ಮಾಡೋ ಪ್ರೋಸೆಸ್ ಇದೆಯಲ್ಲ, ಅದು ತುಂಬ ಮುಖ್ಯ ಆಗುತ್ತೆ. ಸೊ ಚೈತನ್ಯ ಸರ್ ಜೊತೆ ನಾನು ವರ್ಕ್ ಮಾಡಿದಾಗ ಅವರ ಪಲ್ಸ್ ಆಗಿರ್ಬೋದು, ಅವ್ರು ನಮಗೆ ಪಾಸ್ ಮಾಡೋದು ವೈಬ್ ಆಗಿರ್ಬೋದು, ಮತ್ತು ಅವ್ರು ಕೊಡುವಂಥ ಇನ್ಪುಟ್ಸ್ಗಳು ತುಂಬಾ ವರ್ಕ್ ಆಗಿತ್ತು. ಸೊ ಹಾಗಾಗಿ ಬಲರಾಮರ ದಿನಗಳು ಅನೌನ್ಸ್ ಆದಾಗ ನಾನು ತುಂಬ ನಿರೀಕ್ಷೆಯಲ್ಲಿದ್ದೆ, ಅಂದರೆ ಅವ್ರ ಜೊತೆ ಸಿನಿಮಾದಲ್ಲಿ ಕೆಲಸ ಮಾಡಬೇಕು ಅಂತ. ಆ ನಿರೀಕ್ಷೆಗೆ ಮತ್ತು ಆಸೆಗೆ ಇನ್ನೊಂದು ಮುಖ್ಯ ಕಾರಣ ಅಂದರೆ ಸಂತೋಷ್ ನಾರಾಯಣ್ ಸರ್. ಸೊ ಈ ಸಿನಿಮಾದಲ್ಲಿ ಎಲ್ಲ ದಿಗ್ಗಜ ರೈಟರ್ಸ್ ಬರೆದಿದ್ದಾರೆ, ಕವಿ ಸರ್ ಆಗಿರ್ಬೋದು, ಜಯಂತ್ ಸರ್, ನಾಗೇಂದ್ರ ಪ್ರಸಾದ್ ಸರ್. ಸೊ ಅದ್ರ ಜೊತೆಗೆ ಈಗಿನ ಜನರೇಷನ್ ನಾನು ಮತ್ತು ನಾಗಾರ್ಜುನ ಶರ್ಮಾ ಅವ್ರಿಗೂ ಕೂಡ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತು ಪದ್ಮಾವತಿ ಮೇಡಮ್ಗೆ, ನನ್ನ ತಾಯಿ ಹೆಸರು ಕೂಡ ಪದ್ಮಾವತಿ, ಹಾಗಾಗಿ ನನಗೊಂದು ಆತ್ಮೀಯತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಚೈತನ್ಯ ಸರ್. ಥ್ಯಾಂಕ್ ಯು ಸೋ ಮಚ್ ಪ್ರಮೋದ್ ಮಾರುವತಿ ಅವರೇ. ಎಲ್ರಿಗೂ ನಮಸ್ಕಾರ. ಆ ದಿನಗಳು ಆಮೇಲೆ ಬಲರಾಮನ ದಿನಗಳು, ಇದ್ರ ನಡುವೆ ಎಷ್ಟೋ ದಿನಗಳನ್ನ ನಾನು ಪಾಸ್ ಮಾಡಿದ್ದೀನಿ ಸರ್. ಆ್ಯಂಡ್ ಆ ದಿನಗಳು ರಿಲೀಸ್ ಆದಾಗ ಇನ್ನು ಚಿಕ್ಕ ಹುಡುಗರು ಅನ್ಸುತ್ತೆ ನಾನು ಪ್ರಮೋದ. ಇವತ್ತು ಬಲರಾಮನ ದಿನಗಳಿಗೆ ನಮ್ಮನ್ನ ನೀವು ಜೊತೆಗೆ ಇನ್ನು ಚಿಕ್ಕ ಹುಡುಗರೆ ಒಂದು ಸ್ವಲ್ಪ ಏಜ್. ಸೊ ನಮ್ಮನ್ನ ನಿಮ್ಮ ಒಂದು ಡ್ರೀಮಲ್ಲಿ ನಮ್ಮನ್ನು ಇನ್ಕ್ಲೂಡ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸರ್. ಜೊತೆಗೆ ಸರ್ ಹೇಳ್ದಂಗೆ ರೌಡಿಸಮ್ ಫಿಲಮ್, ಇಟ್ ಕ್ಯಾನ್ ಬಿ ಮಾಸ್, ರಗಡ್, ಎವ್ರಿಥಿಂಗ್, ಬಟ್ ಇಟ್ ಶುಡ್ ಆಲ್ಸೋ ಬಿ ನಾವೆಲಿಸ್ಟಿಕ್ ಅಪ್ರೋಚ್ ಅಂತ ಒಂದು ಹೇಳ್ತಾರೆ. ಆ ಒಂದು ಮೋಷನ್ ಇನ್ ಪೋಯಟ್ರಿ ಅಂತ ನಾವು ಹೇಳ್ತೀವಲ್ಲ. ಸೊ ಐ ಥಿಂಕ್ KM ಚೈತನ್ಯ ಸರ್ ಈಸ್ ಆಲ್ವೇಸ್, ಹಿ ಟ್ರೈಸ್ ಟು ಡೂ ದಟ್ ಆ್ಯಂಡ್ ಹಿ ಆಲ್ವೇಸ್ ಎಕ್ಸಿಕ್ಯೂಟ್ಸ್ ದಟ್ ಇನ್ ವೆರಿ ಪರ್ಫೆಕ್ಟ್ ಮ್ಯಾನರ್. ನನಗದು ತುಂಬ ಇಷ್ಟ. ಯಾಕಂದರೆ ಬ್ಲಡ್ ಇರೋ ಕಡೆ ಪದ್ಯ ಇರಬೇಕು, ಆ ಬ್ಲಡ್ ಪದ್ಯ ಎರಡೂ ನೀವು ಈಕ್ವಲ್ ಆಗಿ ಬರೀತೀರ ಸರ್. ದಟ್ಸ್ ವಾಟ್ ಐ ಲೈಕ್. ಸೊ ನನಗದು ತುಂಬ ಇಷ್ಟ. ಅದರ ಜೊತೆಗೆ ನನಗೆ ಇನ್ನೊಂದು ತುಂಬ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನು ಅಂತಂದರೆ, ಒಂದು ಸ್ಟೋರಿ ಇನ್ಸ್ಪೈರ್ಡ್ ಬೈ ಟ್ರೂ ಇವೆಂಟ್ಸ್ ಅಂದಾಗ ಅದರಲ್ಲಿ ತುಂಬ ಲೇಯರ್ಸ್ ಜಾಸ್ತಿ ಇರುತ್ತೆ. ಆ್ಯಸ್ ಅ ರೈಟರ್ ಯೋಚನೆ ಮಾಡೋದಾದರೆ ನಾನು ಅದನ್ನು ಈ ಸಿನಿಮಾ ನೋಡೋಕ್ಕೆ ನಾನು ಕಾಯ್ತಾ ಇದ್ದೀನಿ. ಆ್ಯಂಡ್ ಅಬ್ಸಲ್ಯೂಟ್ಲಿ ಅದು ತುಂಬ ಚೆನ್ನಾಗಿ ಮೂಡ್ ಬಂದಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಾನು ಕೂಡ ಮೊದಲನೇ ಶೋಗೆ ವೆಯ್ಟ್ ಮಾಡ್ತೇನೆ ಆ್ಯಂಡ್ ಆಡಿಯನ್ಸ್ ಕೂಡ ವೆಯ್ಟ್ ಮಾಡಬೇಕು ಅಂತ ಹೇಳ್ತೀನಿ. ಆ್ಯಂಡ್ ಸರ್, ಫಸ್ಟ್ ಟೈಮ್ ಐ ಆಮ್ ರೈಟಿಂಗ್ ಫಾರ್ ಯು. ಮಾದೇವನ ನೋಡಿ ನಾನು ತುಂಬ ಖುಷಿಯಾಗಿತ್ತು. ಆ್ಯಂಡ್ ಇದರಲ್ಲೂ ನಾನು ಬಲರಾಮನಾಗಿದ್ದು ನಾನು ನೋಡೋಕ್ಕೆ ನಾನು ತುಂಬ ಕಾಯ್ತಾ ಇದ್ದೀನಿ ಸರ್. ಸಾಂಗಲ್ಲಿ ನಾನು ನೋಡೋಂಗೆ ಕವಿರಾಜ್ ಸರ್ ಹೇಳಿದಂಗೆ ಆಲ್ರೆಡಿ ಸ್ಟಾರ್ಟೆಡ್ ಹೇಗಿರ್ಬೋದು ಬಲರಾಮನ. ಯಾಕಂದರೆ ನಾವೆಲ್ಲ ಬಲರಾಮನ ಕಥೆಗಳು ಒಂದು ಅಲ್ಪ ಸ್ವಲ್ಪ ಕೇಳಿದ್ದೀನಿ, ಬಟ್ ಆನ್ ಸ್ಕ್ರೀನ್ ಈಗ ನಾನು ಬಲರಾಮನನ್ನು ನಿಮ್ಮಲ್ಲಿ ನೋಡೋಕ್ಕೆ ನಾನು ಕಾಯ್ತಿದ್ದೀನಿ ಸರ್. ಥ್ಯಾಂಕ್ ಯು. ಜಾಸ್ತಿ ಟೈಮ್ ತಗೊಳ್ಳಲ್ಲ. ಚೈತನ್ಯ ಸರ್ ಈ ಸಂದರ್ಭಕ್ಕೆ ಸ್ವಲ್ಪ ಅದು ಚೆನ್ನಾಗಿರುತ್ತೆ ಅನಿಸ್ತು.
చైతన్య సార్ ಒಂಥರ వేస్తే సుమారు చూస్తే నెంబర్ ಕರೆಕ್ಟ್ ಏನು ಎದುರುಗಡೆ ತೋರಿಸ್ಕೊಳ್ಳಲ್ಲ, ಬಟ್ ತುಂಬ ಒಳಗಡೆ ಇರುತ್ತೆ ವಿಷಯಗಳು. ಒಂದು ಫನ್ನಿ ಇನ್ಸಿಡೆಂಟ್ ಹೇಳಿ ಮುಗಿಸ್ಬಿಡ್ತೀನಿ. ತುಂಬ ಕಡೆ ಹೇಳಿದ್ದೀನಿ. ನಾವು ಸೂರ್ಯಕಾಂತಿ ಸಿನಿಮಾಗೆ ಇಳೆಯರಾಜ ಅವ್ರ ಜೊತೆ ಕೂತ್ಕೊಂಡು ಇಳೆಯರಾಜ ಅವರ ಮ್ಯೂಸಿಕಲ್ಲಿ ಸಾಂಗ್ ಬರೆದ್ವಿ. ಮೌನಿ ನಾನು ನುಡಿಯುವಾಗ ತುಂಬ ದೊಡ್ಡ ಹಿಟ್ಟಾಯಿತು. ಒಂದಿನ ಚೈತನ್ಯ ಸರ್ ನನಗೆ ಫೋನ್ ಮಾಡಿದ್ರು, ಮೆಸೇಜ್ ಮಾಡಿದ್ರು, ಫೋನ್ ಮಾಡಿದ್ರು. ನನ್ನ ಸಾಂಗನ್ನು ನಿಮ್ಮ ಸಾಂಗನ್ನು ನನ್ನ ತಾತ ತುಂಬ ಇಷ್ಟಪಟ್ಟರು ಕಣ್ರಿ ಅಂತ. ಹೌದಾ ತಾತ ಸರಿ ಥ್ಯಾಂಕ್ ಯು ಸರ್ ಅಂತ ಕಳಿಸ್ಬಿಟ್ಟೆ ನಾನು. ಅದಾಗಿ ಸುಮಾರು ದಿನ ಆಯಿತು. ಸುಮಾರು ದಿನ ಆದಮೇಲೆ ಇನ್ನೂ ಪೇಪರ್ ಓದ್ತಿದ್ದೆ, ಚೈತನ್ಯ ಸರ್ ಅವ್ರ ತಾತ ಯಾರು ಗೊತ್ತಾ? ಡಾಕ್ಟರ್ GS ಶಿವರುದ್ರಪ್ಪನವರು. ನನಗೆ ಅರ್ಥವತ್ತೊಂದು ಸರಿ ಇಲ್ಲೆಲ್ಲ ಗೊತ್ತಲ್ಲ, ರೋಮಾಂಚನಿ. ಸಾರ್ ಅಂತ ಫೋನ್ ಮಾಡಿದೆ, ಸರ್ ನಿಮ್ಮ ತಾತ ಯಾರು ಸರ್ ಅದು? ನಮ್ಮ ತಾತ GS ಶಿವರುದ್ರಪ್ಪ ಅವರು ಸ್ಕೂಲ್ ಆಗಿದೆ ಸಾರ್. ಅವರು ಸರ್ ಇಷ್ಟಪಟ್ಟಿದ್ದು ಅವರೇ. ಅವತ್ತು ಹೇಳಿದ್ರೆ ಮತ್ತೇನೋ ಥ್ಯಾಂಕ್ ಯು ಅಂತ ಕಳಿಸಿದ್ರು, ನಾನು ಸೊ ಆ ಥರ ಅವರು ಎಲ್ಲ ಚಿಪಾರಸ್ತು, ಯಾವುದನ್ನು ತೋರಿಸ್ಕೊಂಡು ಹಾಗೆ ಹಿಂಗೆ ಓಡೋಣ. ಬಟ್ ಪ್ರಾಡಕ್ಟ್ ಸೂಪರ್ ಆಗಿದೆ. ಅಶ್ವಿನ್ ಹಾಸನ್ ಸರ್ ಹಾಗೂ ಪ್ರತಾಪ್ ನಾರಾಯಣ್ ಅವರು. ಅಶ್ವಿನ್ ಸರ್, ಎಸ್, ಪ್ರೀತಿಯ ಸ್ವಾಗತ. ಡೈಲಾಗ್ಸ್ ಹೇಳೋವಾಗೆಲ್ಲ ತುಂಬ ಎಂಜಾಯ್ ಮಾಡ್ತಿದ್ರು ಅಂತ ನಮ್ಗೆ ಗೊತ್ತಾಯಿತು. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ನನಗೆ 2007 ಆ ದಿನಗಳು ಹಾಸನದಲ್ಲಿ ನೋಡಿದ್ದೆ ನಾನು. 2026 ಬಲರಾಮನ ದಿನಗಳಲ್ಲಿ ಸರ್ ಡೈರೆಕ್ಷನಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ನಾನು ಬಸವೇಶ್ವರ ಆಫೀಸಿಗೆ ಬಂದಾಗ ನನಗೆ ಲೀಡ್ ರೋಲ್ ಯಾರು ಗೊತ್ತಿರಲಿಲ್ಲ, ಪ್ರೊಡ್ಯೂಸರ್ಸ್ ಯಾರು ಗೊತ್ತಿರಲಿಲ್ಲ. ಚೈತನ್ಯ ಸರ್ ಫೋನ್ ಮಾಡಿದ್ರು. ತುಂಬ ಅಂದರೆ ಶೂಟಿಂಗಿಂತ 4 ತಿಂಗಳು ಮುಂಚೆ ಫೋನ್ ಬಂದ ಕೆಲವೇ ಸಿನಿಮಾಗಳಲ್ಲಿ ಈ ಸಿನಿಮಾ. ಪೊಲೀಸರು ಮಾಡಬೇಕು ಅಂದರು. ಸಾರ್ ಅಂದರೆ ಸುಮ್ಮನೆ ಬಾ ಆಫೀಸ್ಗೆ ಅಂದರು, ಕತೆ ಹೇಳಿದ್ರು, ಅಷ್ಟೇ ಫಿಕ್ಸ್ ಆದೆ. ಆಮೇಲೆ ಗೊತ್ತಾಯ್ತು ಇನ್ನೊಂದು ಸರ್ ಲೀಡ್ ಮಾಡ್ತಿದ್ದಾರೆ. ಆಮೇಲೆ ದೊಡ್ಡ ತಾರಾ ಬಳಗನೇ ಇದೆ. ಮ್ಯೂಸಿಕ್ ನನ್ನ ಫೇವ್ರೇಟ್ ಸಂತೋಷ್ ನಾರಾಯಣ್ ಸರ್ ಇದ್ದಾರೆ. ಕೊನೆಗೆ ಅದೊಂದು ಕ್ಯಾರೆಕ್ಟರ್ ಬರುತ್ತೆ ಪೊಲೀಸ್. ಅವ್ರು ಯಾರು ಮಾಡ್ತಿದ್ದಾರೆ ಅಂದಾಗ ಹೇಳ್ತೀನಿ ಅಂದರು. ನೋಡಿದ್ರೆ ನಮ್ಮ ಬ್ರದರ್ ಪ್ರತಾಪ್ ಅವ್ರು ಮಾಡ್ತಾರೆ. ಹೆಚ್ಚಿನ ಸೀನು ನಮಗೆ ಇವ್ರ ಜೊತೆನೇ ಇದೆ. ಸೊ ಪೊಲೀಸ್ಗಳು ಮಾಡ್ತಾ ಇದ್ದೀನಿ. ಬಟ್ ಕವಿರಾಜ್ ಸರ್ ಹೇಳ್ದಂಗೆ ಮಾಸ್ ಮಾಡೋದಕ್ಕೂ ಚೈತನ್ಯ ಸರ್ ಜೊತೆ ಮಾಡಿದಾಗ ಹೆಂಗೆ ದೋಸೆ ಎಲ್ಲ ಕಡೆ ಸಿಗುತ್ತೆ, ವಿದ್ಯಾರ್ಥಿ ಅನ್ನೋದು ಬೇರೆ ಥರ ಇರುತ್ತೆ. ಹಂಗೆ ಚೈತನ್ಯ ಸರ್ ಜೊತೆ ಮಾಡಿದಾಗ ಮಾಸ್ ಪೊಲೀಸ್ ಇದ್ದವ್ರು ಈಗ ನಾನು ಕಲ್ಟ್ ಪೊಲೀಸ್ ಆಗಿದ್ದೀನಿ. ಸೊ ಆ ಖುಷಿ ಇದೆ ನನಗೆ. ಅಂದರೆ ಅವರು ಗ್ರಾಮ ಲೆಕ್ಕದಲ್ಲಿ ಆ್ಯಕ್ಟಿಂಗ್ ತೆಗಿತಾರೆ. ನನಗೂ ಮತ್ತೆ ಪ್ರತಾಪ್ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿದೆ ನನ್ನ ಶಾರ್ಟಲ್ಲಿ. ಅದು ನಮಗೆ ಮಾನಿಟ್ರು ಸುಮ್ಮನೆ ಇಟ್ಟಿರ್ತಾರೆ ಅನ್ಕೋತೀವಿ ನಾನು. ಸುಮ್ಮನೆ ಇರುತ್ತೆ, ಒಂದು ಮಾನಿಟ್ರ್ ಒಂದು ಸೆಟಪ್ಪಲ್ಲಿ ಇರುತ್ತೆ. ಮಾನಿಟ್ರ್ ನೋಡಿ ಇದೆಲ್ಲ ಇಷ್ಟು ಮಾಡಬೇಕು ಅಂತ ನನಗಂದರೆ ಆ ಥರ ಮಾಡಿದಾಗಲೇ ನಮ್ಮದು ವೀಕ್ನೆಸ್ ಗೊತ್ತಾಗೋದು. ನಾವು ಅನ್ಕೋತೀವಿ ಇಷ್ಟೊಂದು ಪೊಲೀಸ್ ಮಾಡಿದ್ದೀನಲ್ಲ, ಮಾಡಿದಲ್ಲ ಸರಿ, ಆ ಥರ ಇರಲ್ಲ ಅದು ಆ್ಯಕ್ಚುಲಿ. ಸೊ ನನಗೆ ಸರ್ ಜೊತೆ ನೆಕ್ಸ್ಟ್ ಸಿನಿಮಾ ಮಾಡೋದು ಖುಷಿ. ಯಾಕೆಂದರೆ ಅವರು ತಿದ್ದದ್ದು ನನಗೆ ಬೇರೆ ಸಿನಿಮಾದ ಹೆಲ್ಪ್ ಆಗ್ತದೆ ಸರ್. ಸೊ ಒಂದ್ಸಗೆ ಮತ್ತೆ ಪ್ರೊಡ್ಯೂಸರು ನಮ್ಮೂರವರು, ನಮ್ಮ ಹಾಸನದವರು, ನಮ್ಮ ಶ್ರಮಗಳದವ್ರು, ಮೇಡಮ್ ಪದ್ಮಾವತಿ ಮೇಡಮ್, ಶ್ರೇಯಸ್ ಇರ್ಬೋದು, ಅವ್ರ ವೈಫ್ ಇರ್ಬೋದು, ಎಲ್ಲ ಹಾಸನದವರೇ. ಸೊ ನಮ್ಮೂರು ಪ್ರೊಡಕ್ಷನ್ ಸಿನಿಮಾ ದಯವಿಟ್ಟು ಗೆಲ್ಲಿಸಿ. ಹಾಸನದವರು ಡೆಲ್ಲಿವರೆಗೂ ಆಳಿದ್ದಾರೆ. ಈ ಸಿನಿಮಾ ಸ್ಯಾಂಡಲ್ವುಡ್ ಆಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ಅಶ್ವಿನ್. ಎಲ್ರಿಗೂ ನಮಸ್ಕಾರ. ಫಸ್ಟ್ಲಿ ನನ್ನ ಗುರುಜಿ ಅಂತೇಳಿ. ಸೊ ಒಂದು ಆ ದಿನಗಳು ಸಿನಿಮಾ ನೋಡಾದ್ಮೇಲೆ ಸುಮಾರು ವರ್ಷದಿಂದ ನಾನು ಅವ್ರ ಜೊತೆ ನಟಿಸ್ಬೇಕು ಅನ್ನೋ ಒಂದು ಆಸೆ ಇತ್ತು. ಬಟ್ ಥ್ಯಾಂಕ್ ಯು ಸರ್ ಸಿನಿಮಾಗೆ ಅವಕಾಶ ಕೊಟ್ಟಿದ್ದಕ್ಕೆ. ಚೇತನ್ ಸರ್ದು ಈ ಸೈಲೆಂಟ್ ಫೇಸ್ ಮಾತ್ರ ನೋಡಿದ್ರೆ, ವೈಲೆಂಟ್ ಸೈಡ್ನ ನಾನು ನೋಡಿದ್ದೀನಿ. ಕವಿರಾಜ್ ಸರ್ ಹೇಳ್ದಂಗೆ ಹೌದು ಸರ್, ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಸೊ ಏನಂದ್ರೆ ಒಂದು ಸೀನ್ ಮಾಡ್ತಿರ್ಬೇಕಂದ್ರೆ ಮಲ್ಟಿ ಟಾಸ್ಕಿಂಗ್ ಮಾಡಿಸ್ತಾರೆ. ಬ್ಯೂಟಿ ಏನಂದರೆ ಒಂದೇ ಸೀನ್ನ 4-5 ಸರಿ ಮಾಡಿಸಲ್ಲ. ಒಂದು ಟ್ರಾಲಿ ಹಾಕ್ಬಿಟ್ಟು ರೌಂಡ್ ಟ್ರಾಲಿ ಹಾಕಿ. ಸೊ ಇಟ್ ವಾಸ್ ಅ ಕಂಪ್ಲೀಟ್ ನ್ಯೂ ಎಕ್ಸ್ಪೀರಿಯನ್ಸ್ ಸರ್. ಸೊ ಥ್ಯಾಂಕ್ ಯು ಸೋ ಮಚ್ ಅಗೇನ್. ಮತ್ತು ನಾನು ಸರ್ನ ಕೇಳಿದೆ, ಸರ್ ಈ ಸಿನಿಮಾ ನನಗೆ ಏನಕ್ಕೆ ಸರ್ ಚೂಸ್ ಮಾಡಿದೆ ಅಂದಾಗ ದೆನ್ ಹಿ ಸೆಡ್ ಸುನೇನಾ ಅವರು. ಸೊ ಹ್ಯಾವ್ ಟು ಥ್ಯಾಂಕ್ ಸುನೇನಾ ಫಾರ್ ರೆಫರಿಂಗ್ ಮೀ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಹೆಂಗ್ ಶ್ರೇಯಸ್ ಈ ಒಂದು ಚಿಕ್ಕ ವಯಸ್ಸಲ್ಲೇ ಇಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಒಂದು ಇಷ್ಟು ದೊಡ್ಡ ಸ್ಟಾರ್ ಕಾಸ್ಟಿಂಗ್ನ ಹ್ಯಾಂಡಲ್ ಮಾಡೋದು ಸುಲಭದ ಮಾತಲ್ಲ. ಯಾವಾಗಲೂ ಒಂದು ಸೆಟ್ಟಲ್ಲಿ ಒಂದು ಸ್ಮೈಲ್, ಆ ಎನರ್ಜಿ ಇತ್ತು. ಸೊ ನಮಗೂ ಅದು ತುಂಬಾ ಹೆಲ್ಪ್ ಆಯಿತು. ಆಮೇಲೆ ಪದ್ಮಾಮ
ಯಾವಾಗಲೂ ಸ್ಮೈಲ್ ಮಾಡ್ತಾ ಇರ್ತಾರೆ. ಸೊ ಇಬ್ರಿಗೂ ಅದು ಬ್ಲಡ್ಡಲ್ಲಿ ಇದೆ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವಿನೋದ್ ಬ್ರದರ್ ಬಗ್ಗೆ ಹೇಳ್ಬೇಕಂದ್ರೆ ಅವರ ಡೆಡಿಕೇಶನ್, ಒಂದು ಸೀನ್ ಮಾಡ್ತಿರ್ಬೇಕಂದ್ರೆ ಕೈ ಫ್ರ್ಯಾಕ್ಚರ್ ಆಗಿರುತ್ತೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಹಾಕೊಂಡು ಬರ್ತಾರೆ. ಸೊ ಅವರು ಹೋಗಿ ಇಮಿಡಿಯೇಟಾಗಿ ಹೋಗಿ ಲೈಕ್ ಒಂದು ಹಾಫ್ ಆನ್ ಅವರ್ ಲೇಟ್ ಆಗುತ್ತೆ. ನೋಡಿದಾಗ ನಾನು ಒಂದು ಸೆಕೆಂಡು ಶಾಕ್ ಆದೆ. ನಾನು ಈ ಡೆಡಿಕೇಶನ್. ಆ್ಯಂಡ್ ಪ್ರತಿ ಸೀನ್ ಮಾಡಬೇಕಂದ್ರೆ ಅವರ ಮಾಡುವಂಥ ಕೋ ಸ್ಟಾರ್ಸ್ ಜೊತೆ ಅವರು ಎಷ್ಟು ಕಂಫರ್ಟ್ ಮಾಡ್ತಾರೆ ಅಂದರೆ ಲೈಫ್ ಈಸಿ ಆಗುತ್ತೆ. ಅದರ್ ಮೋರ್ ದೆನ್ ಯುವರ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಹೀಗೆ ಚೇಂಜ್ ಆಗ್ತೀವಿ. ನಮ್ಮ ವೇಣೋಣ ಏನು ಮಾತಾಡಲ್ಲ ಸರ್, ಹಿಂಗೆ ಅಂದಿದ ತಕ್ಷಣ ಸೆಕೆಂಡಲ್ಲೆಲ್ಲ ರೆಡಿ ಆಗುತ್ತೆ. ಆ್ಯಂಡ್ ಆಬ್ವಿಯಸ್ಲಿ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹ್ಯಾವ್ ಟು ಥ್ಯಾಂಕ್ ದೆಮ್. ಹುಡುಗಾಟದ ಮಾತೆಲ್ಲ ಇಷ್ಟು ಚೆಂದ ಹ್ಯಾಂಡಲ್ ಮಾಡೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಪ್ರತಾಪ್ ಅವರೇ. ಸಿನಿಮಾದಲ್ಲಿ ಅಮೇಝಿಂಗ್ ಪರ್ಫಾರ್ಮೆನ್ಸ್ ಮಾಡಿರುವಂತಹ, ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಬಿಗ್ ಬಾಸ್ ಖ್ಯಾತಿಯ ನಟ, ನಮ್ಮ ಸಿನಿಮಾದಲ್ಲಿ ಕತ್ತಿ ಪಾತ್ರವನ್ನು ಮಾಡಿರುವಂತಹ ವಿನಯ್ ಗೌಡ ಸರ್, ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಪ್ರೀತಿಯಿಂದ ವಿನಂತಿಸ್ತಾ ಇದ್ದೀನಿ. ವಿನಯ್ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಸಂತೋಷ್ ನಾರಾಯಣ್ ಸರ್ ಲಾಸ್ಟ್ ಟೈಮ್ ತುಂಬಾನೇ ಅಪ್ರಿಷಿಯೇಟ್ ಮಾಡಿದ್ರು, ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ. ಹಾಗಾಗಿ ಇದೀಗ ಕತ್ತಿಯವರೇ ನಮಸ್ತೆ. ಇಲ್ಲಿ ಲಾಂಗು ಮಚ್ಚು ಎಲ್ಲ ಹಿಡಿದು ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ಲೀಸ್? ಒಂದ್ಸಲಿ ಹಿಡಿದಿದ್ದಕ್ಕೆ ತುಂಬಾ ನ್ಯೂಸ್ ಆಗಿತ್ತು. ಕೇಳೋಣ ಅನ್ಕೊಂಡೆ, ನೀವು ಬೈದ್ಬಿಟ್ರೆ ಅಂತ ಸೈಲೆಂಟ್ ಆಗ್ಬಿಟ್ಟೆ. ಇಲ್ಲ, ಆ್ಯಕ್ಚುಲಿ ಬಲರಾಮನ ದಿನಗಳು ಸರ್ ಎಲ್ಲರೂ ಹೇಳ್ತಾ ಇದ್ದಾರೆ ಆ ದಿನಗಳು ಅಂತ. ಬಟ್ ಆ ದಿನಗಳನ್ನ ನೋಡಿ ಬಲರಾಮ ದಿನಗಳು ಐ ಥಿಂಕ್ ಇಟ್ ವಿಲ್ ಓವರ್ಟೇಕ್ ಆಲ್ ದಟ್ ಕ್ರೆಡಿಟ್ಸ್ ದಟ್ ಯು ಹ್ಯಾಡ್ ಗಿವನ್ ಟು ಆ ದಿನಗಳು. ತುಂಬ ಚೆನ್ನಾಗಿ ಆ ದಿನಗಳು. ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಅಂದರೆ ನಾನು ಕೆಲಸ ಮಾಡಿರೋದಕ್ಕೆ ಹೇಳ್ತಾ ಇದ್ದೀನಿ. ಬಲರಾಮನ ದಿನಗಳು ಎಲ್ಲರಿಗೂ ಒಂದು ಫೀಲ್ ಇರುತ್ತೆ. ಒಂದು ಸಿನಿಮಾ ಇವಾಗ ಒಂದು ಬರೀ ಮಳೆ ಇರೋ ಸಿನಿಮಾ ಇದ್ದರೆ ಹೊರಗೆ ಬಂದರೆ ಥಿಯೇಟ್ರಿಂದ ಒಂದು ಮಳೆ ಬರ್ತಿತ್ತಲ್ಲ ಇಷ್ಟೊತ್ತು ಅನ್ನೋ ಒಂದು ಫೀಲ್, ನಾಸ್ಟಾಲ್ಜಿಕ್ ಫೀಲ್ ಕೊಡುತ್ತೆ. ಬಲರಾಮನ ದಿನಗಳು ನೋಡ್ಬಿಟ್ಟು ಹೊರಗಡೆ ಬಂದರೆ ಯು ವಿಲ್ ಫೀಲ್ ದ 80s ಬ್ಯಾಂಗ್ಳೂರ್. ಅದು ಫೀಲ್ ಆಗುತ್ತೆ. ಪ್ರತಿ ಒಂದು ಸೀನಲ್ಲೂ ಒಂದು ಬ್ಯಾಕ್ ಡ್ರಾಪಿಂದ ಹಿಡಿದು ಪ್ರತಿ ಒಂದು ಸೀನು ಎಷ್ಟು ಚೆನ್ನಾಗಿ 80s ಕರ್ಕೊಂಡು ಹೋಗಿದ್ದಾರೆ ಸಿನಿಮಾನಲ್ಲಿ ಅಂದರೆ ಐ ರಿಯಲಿ ಲವ್ಡ್ ಇಟ್ ಸರ್. ಬಿಕಾಸ್ ಬಲರಾಮ ಆ ದಿನಗಳು ನೋಡಿದಾಗ ನನಗೊಂದು ಆಸೆ ಇತ್ತು, ಈ ಥರ ಒಂದು ಕಲ್ಟ್ ಸಿನಿಮಾನಲ್ಲಿ ಒಂದು ಒಳ್ಳೆ ಗ್ಯಾಂಗ್ಸ್ಟರ್ ಥರ ಮಾಡಿದರೆ ಹೇಗಿರ್ತಿತ್ತು ಅಂತ. ಆ್ಯಂಡ್ ದಟ್ ಆಪರ್ಚುನಿಟಿ ಐ ಗಾಟ್ ಹಿಯರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಪ್ರೊಡ್ಯೂಸರ್ಸ್, ವಿ ಆರ್ ಫ್ಯಾಮಿಲಿ ಟು ಮೀ. ಪ್ರತಿದಿನ ನಗ್ನಗ್ತಾ ವೆಲ್ಕಮ್ ಮಾಡಿ ಹಾಗೆ ಕಳಿಸ್ಕೊಡ್ತಿದ್ರು. ಆ್ಯಂಡ್ ಯಾವುದಕ್ಕೂ ಕಡಿಮೆ ಮಾಡಿಲ್ಲ. ಆ್ಯಂಡ್ ವಿನೋದ್ ಸರ್, ನಾನು ಇದನ್ನು ಹೇಳಲೇಬೇಕು, ಕತ್ತಿ ಅನ್ನೋ ಒಂದು ಕ್ಯಾರೆಕ್ಟರ್ ಹೇಳ್ಬೋದಾ ಸರ್? ಅಂದರೆ ಅದೊಂದು ಪರ್ಟಿಕ್ಯುಲರ್ ಬಾಡಿ ಲ್ಯಾಂಗ್ವೇಜ್ ಬೇಕಾಗಿತ್ತು ಅದಕ್ಕೆ. ಆ್ಯಂಡ್ ನಾನು ಇವತ್ತರೆಗೂ ಮಾಡಿರೋದ್ರಲ್ಲಿ ಆ ಥರ ಕ್ಯಾರೆಕ್ಟರ್ ನಾನು ಮಾಡಿಲ್ಲ. ಅದನ್ನು ಡೆವಲಪ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದು ವಿನೋದ್ ಸರ್. ಸ್ವೀಟ್ ಆರ್ಟ್, ಬೆಳಗ್ಗೆಯಿಂದ ಸಂಜೆವರೆಗೂ ಅವ್ರದ್ದೇ ಒಂದು ಅಷ್ಟಿರ್ತಿತ್ತು ಕೆಲಸ. ಅದನ್ನು ಬಿಟ್ಟು ನಮ್ಮ ಒಂದು ಸೀನಿಗೆ ಇನ್ವಾಲ್ವ್ ಆಗಿ ಈ ಥರ ಬಂದರೆ ಚೆನ್ನಾಗಿರುತ್ತೆ, ಈ ಥರ ಡೈಲಾಗ್ಸು, ಈ ಥರ ಮ್ಯಾನರಿಸಮ್, ಈ ಥರ ಒಂದು ಬಾಡಿ ಲ್ಯಾಂಗ್ವೇಜ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಕತ್ತಿ ಸಖತ್ತಾಗಿ ಮಾಡಿದ್ದಾನೆ ಅಂತ ಹೇಳಿಸಿದ್ದು ಅವರು. ಆ್ಯಂಡ್ ಅದಕ್ಕೆಲ್ಲ ಆಪರ್ಚುನಿಟಿ ಕೊಟ್ಟಂಥ ಪದ್ಮಾವತಿ ಮ್ಯಾಮ್, ಚೈತನ್ಯ ಸರ್, ಶ್ರೇಯಸ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಸಿನಿಮಾ ಐ ಥಿಂಕ್ ನಾಟ್ ಓನ್ಲಿ ಕಲ್ಟ್ ಕ್ಲಾಸಿಕ್, ಇದು ಬೇರೆನೇ ಲೆವೆಲ್ನಲ್ಲಿರುತ್ತೆ ಈ ಸಿನಿಮಾ. ಬಿಕಾಸ್ ಐ ಹ್ಯಾವ್ ಸೀನ್ ಎವ್ರಿ ಸೀನ್. ಸೂಪರ್ ಆಗಿ ಬಂದಿದೆ. ನನಗೆ ಏನು ಮಾತಾಡಬೇಕು ಅಂದರೆ ನನ್ನ ಸಿನಿಮಾನೇ ಓಡ್ತಾ ಇದೆ ತಲೆ ನನಗೆ. ಬಟ್ ಯು ಸಿ ಇಟ್ ವೆರಿ ಸೂನ್. ವೇಣು ಸರ್ ಆ್ಯಂಡ್ ಆಲ್ ಎವ್ರಿ ಒನ್ ಹೂ ಆರ್ ಪಾರ್ಟ್ ಆಫ್ ದಿಸ್ ಸಿನಿಮಾ, ಬಲರಾಮನ ದಿನಗಳು ಸಿನಿಮಾ ಯಾರ್ಯಾರು ಭಾಗಿಯಾಗಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇಂಥ ಒಂದು ಅದ್ಭುತ ಸಿನಿಮಾಗೆ ಒಂದು ಪಿಲ್ಲರ್ಸ್ ಆಗಿ ನಿಂತಿದ್ದಾರೆ ಎಲ್ಲರಿಗೂ. ಆ್ಯಂಡ್ ಬರೋ ಸಕ್ಸಸ್ನಲ್ಲಿ ಐ ಥಿಂಕ್ I'll be taking my part, my share of success from this movie. Thank you so much. ನೀವು ಹೇಳಿದ್ರೆ ಆ ದಿನಗಳು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂತ. ಯಾಕೆಂದರೆ ಆ ಸಿನಿಮಾದಲ್ಲಿ ಕರ್ನಾಟಕ ಏನು, ಕನ್ನಡ ಸಿನಿಮಾ ಏನು ಅಂತ ಗೊತ್ತಿಲ್ಲದಿರೋ ಒಬ್ಬ ನಟ ಹಾಕ್ಬಿಡಿಲ್ಲ. ಇಲ್ಲಿ ಹುಡ್ತಾನೆ ಕಲಾವಿದರಾಗಿ ಅಪ್ಪನ ಜೊತೆ ಕನ್ನಡ ಸಿನಿಮಾ 100% ನಿಜ ಸರ್.
ನಾನು ಹೇಳಿದ್ನಲ್ಲ ಸರ್, ಪ್ರತಿಯೊಬ್ಬರು ಈ ಒಂದು ಸಿನಿಮಾನಲ್ಲಿರೋ ಪ್ರತಿಯೊಂದು ಕ್ಯಾರೆಕ್ಟರ್ನ ಆ ಸಿನಿಮಾಗೆ ಬೇಕಾಗಿರೋಂಗೆ ಬರೆದಿದ್ದು ಚೈತನ್ಯ ಸರ್ ಅಂದರೆ ಮೋಲ್ಡ್ ಮಾಡಿದ್ದು ವಿನೋದ್ ಸರ್. ಬಿಕಾಸ್ ಪ್ರತಿಯೊಂದು ಕ್ಯಾರೆಕ್ಟರ್ನು ಬಾಡಿ ಲ್ಯಾಂಗ್ವೇಜಿಂದ ಹಿಡಿದು ಸ್ಟೈಲಿಂದ ಹಿಡಿದು ಪ್ರತಿಯೊಂದು ಐ ಥಿಂಕ್ ಯು ಮೋಲ್ಡೆಡ್ ದಮ್ ವೆರಿ ಪರ್ಫೆಕ್ಟ್ಲಿ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್ ವಿನಯ್ ಸರ್. ಕತ್ತಿಯಾಗಿ ನೀವನ್ನ ತೆರೆ ಮೇಲೆ ನೋಡೋದಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಆಕ್ಟರ್ ಇವರ ನಟನೆ ಖಂಡಿತವಾಗಿ ನಮ್ಮೆಲ್ಲರಿಗೂ ಇನ್ಸ್ಪಿರೇಷನ್. ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮ ಬಲರಾಮನ ಅಭಿನಯ ದಿನಗಳು ಸಿನಿಮಾದ ಮೋಹನಪ್ಪ ರೈ ಪಾತ್ರಧಾರಿ ನಮ್ಮ ಹೆಮ್ಮೆಯ ರಮೇಶ್ ಇಂದಿರಾ ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನನಗೆ ಖುಷಿ ವಿಷಯ ಗೊತ್ತಾಯ್ತು, ಶೂಟಿಂಗ್ ಪ್ರೋಸೆಸ್ ಅಲ್ಲಿ ತುಳು ಬೇರೆ ಕಲ್ತ್ಬಿಟ್ರಿ ನೀವು ಅಂತ. ಅದು ಅಂದ್ರೆ ತಕ್ಷಣದಲ್ಲಿ ಕಲಿಬೇಕಾಗಿ ಬಂತು. ಹಾಗಾಗಿ ಚೈತನ್ಯ ಫ್ರೆಂಡ್ ಒಬ್ರು ವಾಯ್ಸ್ ನೋಟ್ ಕಳಿಸಿ ಅಲ್ಲೇ ತಕ್ಷಣದಲ್ಲಿ ಕಲ್ತ್ಕೊಂಡು ಆಕ್ಟ್ ಮಾಡೋ ಹಾಗಾಯ್ತು. ಸೂಪರ್ ಸರ್, ಸೂಪರ್. ಎಸ್, ನಿಮ್ಮ ಎಕ್ಸ್ಪೀರಿಯನ್ಸ್. ಅದೇ ನನ್ನ ಎಕ್ಸ್ಪೀರಿಯನ್ಸ್ ಅಂದ್ರೆ ಮೇಡಮ್, ಈ ಸಿನಿಮಾಗೆ ಕತೆ ಹೇಳಿದ್ರು ಒಂದು 8 ತಿಂಗಳು ಮುಂಚೆ. ನಾನು ಶೂಟಿಂಗ್ ಬರೋದಕ್ಕೆ ಒಂದು 8 ತಿಂಗಳು ಮುಂಚೆ ಕತೆ ಹೇಳಿದ್ರು. ಆಮೇಲೆ ನಾನು ಶೂಟಿಂಗ್ ಬಂದಿದ್ದು. ಈ ಮಧ್ಯದಲ್ಲಿ ಒಂದು ಸೀರೀಸ್ ಡೈರೆಕ್ಟ್ ಮಾಡ್ತಿದ್ದೆ, ಅಲ್ಲಿ ಅನಿರುದ್ಧ ಅಂತ ಒಬ್ಬ ಆಕ್ಟ್ ಮಾಡಿದ್ದಾನೆ ಈ ಸಿನಿಮಾದಲ್ಲಿ. ಅವನು ಒಂದು 2-3 ಎಕ್ಸ್ಪೀರಿಯನ್ಸ್ ಹೇಳ್ತಾರೆ ಚೈತನ್ಯ ಅವ್ರದ್ದು. ಅಂದರೆ ಚೈತನ್ಯ ಅವ್ರು ನಾನು ಒಂದು 25 ವರ್ಷದಿಂದ ಪರಿಚಯ ಆಲ್ಮೋಸ್ಟು. ಬಟ್ ಅವರ ಕೈ ಕೆಳಗಡೆ ನಾನು ಯಾವತ್ತೂ ಕೆಲಸ ಮಾಡಿರಲಿಲ್ಲ. ಫ್ರೆಂಡ್ ಆಗಿ ಗೊತ್ತು, ಡೈರೆಕ್ಟರ್ ಆಗಿ ಗೊತ್ತು. ಸರಿ, ಅವನು ಅನಿರುದ್ಧ ಅನ್ನೋ ನಮ್ಮದ್ರಲ್ಲಿ ಆ್ಯಕ್ಟ್ ಮಾಡಿದವನು ಮೈಸೂರಲ್ಲಿ ಮಾತಾಡ್ಕೊಂಡು ಭಯಂಕರ ಟೆಂಪರ್ಮೆಂಟ್ ಕಾಣಲ್ಲ, ಅವರು ಮೈಗೆ ಹೊಡೆದಾಕ್ಬಿಟ್ಟ. ನಾನು ಇದೇನು ಈ ಹುಚ್ಚರ ಜೊತೆ ಯಾರಪ್ಪ ಕೆಲಸ ಮಾಡ್ತಾರೆ ಅದನ್ನ ಸುಮ್ಮನೆ. ಸರಿ, ನಾನು ಆಮೇಲೆ ಫೋನ್ ಬಂದಿರಲಿಲ್ಲ ನನಗೆ. ಸರಿ ಬಿಟ್ರೇನೋ ನನ್ನ ಕ್ಯಾರೆಕ್ಟರ್, ನಾನು ಇಲ್ಲ ಅಂತ ಅಂದ್ಕೊಂಡಿದ್ದೆ ಸಿನಿಮಾದಲ್ಲಿ ಇಲ್ಲ ಅಂತ. ಮತ್ತು ಆಮೇಲೆ ನೋಡ್ರಿ ಇನ್ನೊಂದ್ಸರ್ತಿ ಫೋನ್ ಬಂತು, ನಿಮ್ಮದು ನೆಕ್ಸ್ಟ್ ವೀಕಲ್ಲಿ ಬಂದ್ಬಿಡುತ್ತೆ ರೀ ಕ್ಯಾರೆಕ್ಟರು ಅಂತ ಅಂದರು. ಸರಿ, ನಾನು ಅಂದ್ಕೊಂಡಿದ್ದೆ ಹೋಗೋದು ಮೊದಲನೇ ದಿವಸ. ಅಕಸ್ಮಾತ್ ಇವ್ರು ಹೆಂಗೆ ಹೋಗಿ ಕೂತ್ಕೋತಿ ಹೆಂಗೆ ಮಾಡಿದ್ರೆ, ಇಲ್ಲ ಸರ್ ನಮ್ಗೆ ಯಾಕೋ ಈ ಕ್ಯಾರೆಕ್ಟ್ರು ನನಗೂ ಅದಕ್ಕೂ ಸರಿ ಹೋಗ್ತಾ ಇಲ್ಲ ಅಂತ ನಿಧಾನಕ್ಕೆ ಹೇಳಿ ತಪ್ಪಿಸ್ಕೊಂಡು ಬಿಡೋಣ ಅಂತ ಇದ್ದೆ. ಬಟ್ ಅವ್ರ ಜೊತೆ ಕೆಲಸ ಮಾಡಿದ್ದು ಅಂದರೆ ನನಗೆ ಶ್ರುತಿ ಅವ್ರು ಯಾವಾಗಲೂ ಹೇಳೋರು ಚೈತನ್ಯ ಇಸ್ ಸಚ್ ಎ ಸ್ವೀಟ್ ಡೈರೆಕ್ಟರ್ ಅಂತ. ಅದು ಈ ಸರ್ತಿ ನನಗೆ ಸಾಬೀತಾಯಿತು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಸರ್. ಪದ್ಮಾವತಿ ಅವ್ರದ್ದು ನಾನು ಶುಂಠಿ ಕೊಪ್ಪದಲ್ಲೂ ಗೋಣಿ ಕೊಪ್ಪದಲ್ಲೂ ಫಸ್ಟ್ ಡೇ ಶೂಟಿಂಗು. ಅಲ್ಲಿ ಚೈತನ್ಯ ಸರ್ ಪಕ್ಕದಲ್ಲಿ ನಾನು ಕೂತಿದ್ದೆ. ಇವ್ರು ಬಂದು ಕೂತ್ರು, ಯಾರು ಇವರು ಒಂದು ಪ್ಯಾಂಟು ಒಂದು ಟಿ ಶರ್ಟ್ ಹಾಕೊಂಡು ಬಂದು ಕೂತ್ಬಿಟ್ಟು. ಇನ್ನು ನಾವು ಪ್ರೊಡ್ಯೂಸರ್ ಅಂದರೆ ಸಾಮಾನ್ಯ ಒಂದು 2 ಬೌನ್ಸರು, ಅದ್ರ ಜೊತೆ ಇನ್ನೊಂದಿಬ್ರು ಅಂತ. ಇವ್ರ ಪಾಡಿಗೆ ಇವ್ರು ಬಂದು ಕೂತ್ರು, ಯಾರು ನಮಸ್ತೆ ಸರ್. ಹಾಂ ನಮಸ್ತೆ ಸರ್, ನಾನೇ ಹೌದಾ ಸರಿ. ಆಮೇಲೆ ರಿಜಿಸ್ಟರ್ ಆಗಿದ್ದು ಇವರೇ ಪ್ರೊಡ್ಯೂಸರ್ ಅಂತ. ಪದ್ಮಾವತಿ ಅವ್ರಿಗೆ, ಶ್ರೇಯಸ್ ಅವ್ರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ನನ್ನ ಕಾಸ್ಟ್ ಮಾಡಿದ್ದಕ್ಕೆ. ಮೌನಪ್ರಾಯನ ಪಾತ್ರದಲ್ಲಿ ಚೆನ್ನಾಗಿ ಮಾಡಿದ್ದೀನಿ ಅಂತ ಡೈರೆಕ್ಟ್ರು ಮತ್ತು ನೋಡಿದವರೆಲ್ಲ ಹೇಳಿದ್ದಾರೆ. ಜನ ಏನು ಹೇಳ್ತಾರೆ ನೋಡ್ಬೇಕು. ಅಫ್ಕೋರ್ಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಮೌನಪ್ಪ ರೈ ಆಗಿ ನೀವು ಯಾವ ರೀತಿಯಾಗಿ ಅಫ್ಕೋರ್ಸ್ ಚೆನ್ನಾಗಿ ಆ್ಯಕ್ಟ್ ಮಾಡಿರ್ತೀರಾ ಹೇಳಬೇಕು ಮೇಡಮ್. ನಾವು ಅನ್ಕೊಂಡ್ರೆ ಸುಮ್ಮನೆ ಮಾಡಿದ್ದೆಲ್ಲ ಅಡುಗೆ ಚೆನ್ನಾಗಿದೆ ಅಂತ ಇಲ್ಲ, ನೀವು ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಹಾಕ್ತೀರ ಅಂತ ನಮ್ಗೆ ಗೊತ್ತಿದೆ ಸರ್. ದಯವಿಟ್ಟು ಜೋರಾದ ಚಪ್ಪಾಳಿ ರಮೇಶ್ ಇಂದಿರಾ ಸರ್ ಅವರಿಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾರ್ಟ್ಲಿ ವೆಲ್ಕಮ್ ಡ್ರ್ಯಾಗನ್ ಮಂಜು ಸರ್. ನೀವು ಚೈತನ್ಯ ಸರ್ ಹತ್ರ ಹೇಳ್ತಾ ಇದ್ರಂತೆ ಒಂದೊಂದು ವೆರೈಟಿ ಕ್ಯಾರೆಕ್ಟರ್ ಸಿಗ್ತಾ ಇದೆ ನನಗೆ. ಒಂದೊಂದು ಜಡ್ಜ್ ಮಾಡಿದ್ದಾರೆ, ಇನ್ನೊಂದ್ರಲ್ಲಿ ಏನೇನೋ ರೂಲ್ಸ್ ಕೊಟ್ಟಿದ್ದಾರೆ ಅಂತೇಳಿ. ಇದರಲ್ಲಿ ಹೇಗಿತ್ತು ಸರ್ ನಿಮ್ಮ ಎಕ್ಸ್ಪೀರಿಯನ್ಸ್? ಇದು ತುಂಬ ಎಕ್ಸ್ಪೀರಿಯನ್ಸ್ ಇತ್ತು. ಥ್ಯಾಂಕ್ ಯು ಸರ್ ಫಸ್ಟ್ ಆಫ್ ಆಲ್ ಕಾಸ್ಟಿಂಗ್ ಮಾಡಲಿಕ್ಕೆ. ಯಾಕಂದರೆ ಚೈತನ್ಯ ಸರ್ ಫೋನ್ ಅಂದ ತಕ್ಷಣ ತುಂಬ ಖುಷಿಯಾಗಿತ್ತು ನನಗೆ. ಯಾಕಂದರೆ ಈ ರೌಡಿಸಮ್ ತುಂಬ ನಾವು ಫಿಲ್ಮಲ್ಲಿ ನೋಡಿದ್ದೀವಿ, ಮತ್ತು ಕಥೆಗಳು ಕೇಳಿದ್ದೀವಿ, ಮತ್ತು ಈ ಕ್ಯಾರೆಕ್ಟರ್ಗಳು ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು ನಮ್ಮ ಮಾವಂದರು ಎಲ್ಲ ಆ ಥರ ಒಂದು ಸರೌಂಡಿಂಗ್ ಇತ್ತು. ಆ ಹೊರಡಿದ್ದರಿಂದ ತುಂಬ ನನಗೂ ಖುಷಿಯಾಗಿತ್ತು, ಯಾವ ಒಂದು ಕುತೂಹಲ ಇತ್ತು. ಓಕೆ, ಒಂದು ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು. ಯಾಕಂದರೆ ಆ ದಿನಗಳು ಬರುವಾಗ ನಾವೆಲ್ಲ ಅವ್ರು ಹೇಳಿದಂಗೆ ಚಿಕ್ಕ ಹುಡುಗರು ಸಿನಿಮಾ ಈ ಥರ ಇದೆ ಅಂತ ಹೇಳ್ಬಿಟ್ಟು ನೋಡಿದ್ವಿ ಅಷ್ಟೇ. ಇನ್ನು ಬೆಳಗ್ಗೆ ಬರ್ತಾ ಅದನ್ನು ಕನ್ನಡ ನೋಡಿದ್ವಿ, ಕಿವಿಯಲ್ಲಿ ಕೇಳಿದ್ವಿ, ನ್ಯೂಸ್ ಪೇಪರ್ ನೋಡ್ತಾ ಇದ್ವಿ. ಸೊ ಈಗ ಬಲರಾಮನ ದಿನಗಳು ಅನ್ನೋ ಒಂದು ದೊಡ್ಡ ಸ್ಕ್ರೀನಲ್ಲಿ ತೋರಿ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಡ್ರ್ಯಾಗನ್ ಮಂಜು ಸರ್. ಥ್ಯಾಂಕ್ ಯು ಸೋ ಮಚ್. ಯಾಕೆ ನಾನು ಟೀಸರ್ ಪ್ಲೇ ಮಾಡಿದ್ರೇನು ಅನ್ಕೊಂಡೆ. ಹಾಕಿ ಪ್ಲೀಸ್. ಪ್ರೊಡ್ಯೂಸರ್ ಮೇಡಮ್, ಪೊಲೀಸ್ ಮೇಡಮ್ ಯಾವಾಗಾದ್ರು ಅಂತ ನನಗೆ ಗೊತ್ತಾಗಬೇಕು ಈಗ. ದಯವಿಟ್ಟು ಜೋರಾದ ಚಪ್ಪಾಳೆ ಪದ್ಮಾವತಿ ಮ್ಯಾಮ್ಗೆ. ಮ್ಯಾಮ್, ಆಮೇಲೆ ತುಂಬಾ ಮಾತನಾಡೋದಿದೆ ನಿಮ್ಮ ಹತ್ರ.
ಈ ಪೊಲೀಸ್ ಗೆಟಪ್ ಬಗ್ಗೆ ಕೂಡ ಮಾತಾಡ್ತೀನಿ. ಆದ್ರೆ ಅದಕ್ಕೂ ಮೊದಲು ನಾವೆಲ್ಲರೂ ಕಾಯ್ತಾ ಇರುವಂತಹ ನಮ್ಮ ಬಲರಾಮನ ದಿನಗಳು ಸಿನಿಮಾದ ಟೀಸರ್ ಅನ್ನ ನೀವು ಲಾಂಚ್ ಮಾಡ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಎಲ್ಲರೂ ಈ ವೇದಿಕೆಗೆ ಬಂದಿರುವಂತ ನಮ್ಮ ಡೈರೆಕ್ಟರ್ ಸರ್, ನಾನು ಅವ್ರನ್ನ ಸ್ವಾಗತ ಮಾಡ್ತೀನಿ. ಮತ್ತೆ ವಿನಯ್ ಸರ್, ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ರಮೇಶೇಂದ್ರ ಸರ್, ವಿನಯ್ ಗೌಡ ಸರ್, ಮತ್ತೆ ನಮ್ಮ ಕವಿ ಆದಂತ ಕವಿರಾಜ್ ಸರ್, ಪ್ರತಿಯೊಬ್ಬರಿಗೂ ನಮ್ಮ ಹಾಸನ್ ಡಿಸ್ಟಿಕ್ ಅಶ್ವಿನಿ ಸರ್, ಆಮೇಲೆ ಕಡೀಶ್ವರು, ಡ್ರಾಗನ್ ಮಂಜೂರು, ನಮ್ಮ ಸಿಂಗ್ಲಿ ಬಾಯ್ಸ್ ಪ್ರತಿಯೊಬ್ಬರು, ಮತ್ತೆ ಎಲ್ಲ ಅನಿಲ್ಸಿದ್ದು, ಮತ್ತೆ ನಮ್ಮ ಹರಿದಾಸ್ ಸರ್, ಹಾಗೆ ನಮ್ಮ ಡೈರೆಕ್ಟರ್ ಸರ್ ಫ್ಯಾಮಿಲಿ ಬಂದಿದೆ, ಅಪ್ಪ ಅಮ್ಮ ಎಲ್ಲ, ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ಎಲ್ಲ ಕಲಾವಿದರುಗಳಿಗೂ ದಯವಿಟ್ಟು ಸಮಯ ಕಮ್ಮಿ ಇರೋದ್ರಿಂದ ಆಲೇ ನಮ್ಮ ಪ್ರೆಸ್ನವರು ಮಾಡ್ತಿದ್ದಾರೆ ಬೇಗ ಮುಗಿಸಿ ಅಂತ, ದಯವಿಟ್ಟು ಎಲ್ರೂ ಹೆಸರನ್ನು ತಗೊಳ್ಳಿಕ್ಕೆ ಆಗ್ತಿಲ್ಲ. ಮತ್ತೆ ನಮ್ಮ ನಿಶಾ ಮೇಡಮು, ಮತ್ತೆ ಎಲ್ರೂ ಇಲ್ಲಿ ವೇದಿಕೆಗೆ ಎಲ್ಲ ಬಂದಿರುವಂತ ಆರ್ಟಿಸ್ಟ್ಗಳು ಮತ್ತೆ ಕಲಾವಿದರುಗಳು, ನಿಜಕ್ಕೂ ಮತ್ತೆ ದೊಡ್ಡದಾಗಿ ಇನ್ನೊಂದು ಹೇಳ್ಬೇಕು ಅಂದ್ರೆ ನಮ್ಮ ಪ್ರೆಸ್ನವರು ನಮ್ಗೆ ಯಾವಾಗಲೂ ನಮ್ಮ ಸಮಯಕ್ಕೆ ಮತ್ತೆ ನಮ್ಮ ಕೆಲಸಕ್ಕೆ ಮುಂದಾಳತ್ವವನ್ನು ವಹಿಸ್ಕೊಂಡು ನಮ್ಮ ಪ್ರವೀಣ್ ಎಲ್ಲವನ್ನು ನಿಭಾಯಿಸ್ತಿದ್ದಾರೆ. ದಯವಿಟ್ಟು ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕೆಂದ್ರೆ ಅಚ್ಚುಕಟ್ಟಾಗಿ ಎಲ್ಲವನ್ನು ನಾವು ಯಾವುದೇ ಪ್ರೋಗ್ರಾಮ್ಗೆ ಕರೀಲಿ ಎಲ್ಲದಕ್ಕೂ ಬಂದು ನಮಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ, ಕೈ ಜೋಡಿಸಿದ್ದಾರೆ. ದಯವಿಟ್ಟು ಎಲ್ಲರೂ ಈ ವೇದಿಕೆಗೆ ಬಂದಿದ್ದೀರಾ. ನಿಜವಾಗ್ಲೂ ನನಗೆ ಇವತ್ತು ಎಷ್ಟು ಖುಷಿ ಆಗ್ತಿದೆ ಅಂದ್ರೆ, ನಾವು ಇದನ್ನೆಲ್ಲ ನೋಡಿದ್ದು ಶೂಟಿಂಗ್ ಅಲ್ಲೇ. ಏಕೆಂದ್ರೆ ಪ್ರತಿಯೊಬ್ಬರು ನಾನು ಶೂಟಿಂಗ್ ಅಲ್ಲಿ ನೋಡ್ತಾ ಇದ್ದು. ಆ ಶೂಟಿಂಗ್ ವೇಳೆಯಲ್ಲಿ ನಾವು ಹೆಂಗಿತ್ತು ಅಂದ್ರೆ, ಡೈರೆಕ್ಟರ್ ಸರ್ ಆಗಿರ್ಬೋದು, ವೇಣು ಸರ್ ಆಗಿರ್ಬೋದು, ನಮ್ಮ ಆರ್ಟಿಸ್ಟ್ಗಳು ಎಲ್ಲರೂ ಒಂಥರ ಕಾಮಿಡಿ ಮಾಡ್ಕೊಂಡು ಕಾಲೇಜ್ ತರ ನಾವ್ ಇದ್ವಿ. ನಾವ್ ಯಾವತ್ತೂ ನಮ್ಗೆ ಶೂಟಿಂಗ್ ಅಂತ ಜಾಗ ಅನ್ನಿಸ್ಲೇ ಇಲ್ಲ. ಒಂಥರ ಏನೋ ಕಾಲೇಜ್ ಟ್ರಿಪ್ ಬಂದಿದ್ದೀವಿ, ಇಲ್ಲೊಂಥರ ಎಂಜಾಯ್ ಮಾಡ್ತಾ ಇದ್ದೀವಿ. ನಾವು ಹಂಗೂ ಡೈರೆಕ್ಟರ್ ಸರ್ ನಾನು ಎದುರ್ಕೋತಾ ಇದ್ದೀವಿ. ಕ್ಯಾರಮ್ ಬೋರ್ಡ್ ಎಲ್ಲ ಕೂಡ ಆಡಿದ್ದೀವಿ. ಅವ್ರು ಬೈತಾ ಇರೋರು, ಯಾರಪ್ಪ ಸೌಂಡ್ ಮಾಡ್ತಾ ಇರೋರು ಅಂತಿದ್ರು. ನಾನು ನಮ್ಮ ರಮೇಶೇಂದ್ರ ಸರ್ ಹೇಳ್ದಾಗೆ ಗನ್ಮೆನ್ ಹಾಕೊಂಡು ಇನ್ನೊಂದು ಬಂದಿದ್ರೆ ಪ್ರೊಡ್ಯೂಸರ್ ಅಂತ ಅನ್ನಿಸ್ತದೆ ಅಂತಾನೆ ನಾನು ಆಲ್ಟಿನರಿ ಮನುಷ್ಯನಾಗಿ ಎಲ್ಲರ ಜೊತೆ ಹೊಂದ್ಕೊಂಡು, ಮತ್ತೆ ನಮ್ಮ ಮನೇಲಿ ಸಿದ್ದು ಮತ್ತೆ ಹರಳು ಎಲ್ಲರ ಜೊತೆ, ಪುನೀತ್ ಅವ್ರ ಜೊತೆ ಎಲ್ಲರ ಜೊತೆನೂ ಕ್ಯಾರವನ್ಗೆ ಹೋದ್ರೆ ಸಾಂಗ್ ಆಡೋದು, ಒಂಥರ ಕಾಮಿಡಿ ಮಾಡ್ಕೊಂಡು ಎಲ್ಲಾ ತರ. ನಾವ್ ಹೆಣ್ಸರು ಅಷ್ಟೇ, ಯಾವಾಗ್ಲೂ ನಮಗೆ ಕೀಟ್ಲೆ ಮಾಡ್ತಾ ಇರೋರು, ಹಾವು ಗೊತ್ತು ಅಂತ ಎದುರಿಸೋದು. ಸಕಲೇಶ್ವರದಲ್ಲೆಲ್ಲ ತುಂಬಾ ನಮ್ಗೆ ಹೆಂಗಿತ್ತು ಅಂದ್ರೆ ಒಂದು ಬಾಂಧವ್ಯ ತರ ಹೇಳ್ಲಿಕ್ಕೆ ಆಗಲ್ಲ. ಅದೆಲ್ಲ ಅಷ್ಟು ತುಂಬಾ ಅಚ್ಚುಕಟ್ಟಾಗಿದ್ದೀವಿ. ನಮ್ಮ ವಿನೋದ್ ಸರ್ ಅಷ್ಟೇ, ಸೆಟ್ಟಿ ಬಂದ್ರೆ ಅದೊಂದು ಖುಷಿನೇ ಬೇರೆ ಇರೋದು. ಯಾವಾಗ್ಲೂ ಒಬ್ಬ ಮಾಡ್ಕೊಂಡು ಎಲ್ರಿಗೂ ಒಂದು ಧೈರ್ಯ ಹೇಳ್ಕೊಂಡು ಎಲ್ಲ ಒಂದು ಅಚ್ಚುಕಟ್ಟಾಗಿ ಕೆಲಸವನ್ನ ಮಾಡಿದೀವಿ. ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದೀರಾ. ಖಂಡಿತ ನಾನು ಯಾವಾಗ್ಲೂ ನಿಮ್ಗೆಲ್ರಿಗೂ ನಾನು ಚಿರಋಣಿಯಾಗಿರ್ತೀನಿ. ಯಾಕೆಂದ್ರೆ ಇವತ್ತಿನ ಇದರಲ್ಲಿ ಎಷ್ಟು ಸಿನಿಮಾಗಳನ್ನ ನಾವು ನೋಡ್ತಾ ಇದ್ದೀವಿ. ಅರ್ಧದಲ್ಲಿ ನಿಂತು ಹೋಗ್ಬೋದು, ಇಲ್ಲ ಪ್ರೊಡ್ಯೂಸರ್ಗಾಗಲ್ಲ, ಡೈರೆಕ್ಟರ್ಗಾಗಲ್ಲ, ಆರ್ಟಿಸ್ಟ್ಗಾಗಲ್ಲ. ಆ ಸಮಸ್ಯೆ ಇಲ್ಲಿ ನಮ್ಮ ಸಿನಿಮಾದಲ್ಲಿ ಯಾವತ್ತೂ ಯಾರಿಂದನೂ ಕೂಡ ಬಂದಿಲ್ಲ. ನೀವೆಲ್ಲರೂ ನನಗೆ ಬೆನ್ನೆಲುಬಾಗಿ ನಿಂತಿದ್ದೀರಾ. ಇದೇ ರೀತಿ ಸಪೋರ್ಟು ನಮಗೆ ಖಂಡಿತ ಲಾಸ್ಟ್ ವರೆಗೂ ಉಳಿಲಿ ಅನ್ನೋದು ನಮ್ಮ ಆಸೆ. ಯಾಕೆಂದ್ರೆ ಇಲ್ಲಿಗೆ ಮುಗಿಯೋದು ಬೇಡ ನಮ್ಮ ಬಾಂಧವ್ಯ. ಇನ್ನು ತುಂಬಾ ದಿನಗಳಲ್ಲಿ ನಿಮ್ ಜೊತೆ ನಾನು ಕೆಲಸ ಮಾಡ್ಬೇಕಾಗಿದೆ, ನೀವು ಕೂಡ ನನ್ನ ಜೊತೆ ಕೆಲಸ ಮಾಡ್ಬೇಕಾಗಿದೆ. ದಯವಿಟ್ಟು ನಿಮ್ ಪ್ರೀತಿ ವಿಶ್ವಾಸ ನಿಮ್ಮೆಲ್ಲರದು ಈಗ ಇರ್ಲಿ. ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ, ನನ್ನ ಮಗ ಶ್ರೇಯಸ್ ತುಂಬಾ ಇದಕ್ಕೆ ನಾನೇನಂತ ಕಷ್ಟಪಟ್ಟಿಲ್ಲ ಪ್ರೊಡ್ಯೂಸರ್ ಅಂತ ಅನ್ನಿಸ್ಕೊಳ್ಳಿಕ್ಕೆ, ಬಟ್ ಬಂಡವಾಳ ಹೂಡಿರ್ಬೋದಷ್ಟೇ. ದೈಹಿಕವಾಗಿ, ವೈಯಕ್ತಿಕವಾಗಿ, ಮಾನಸಿಕವಾಗಿ ಎಲ್ಲ ರೀತಿಗೂ ಇದಕ್ಕೆ ಸಪೋರ್ಟ್ ಮಾಡಿ ಅವನ ಕೆಲಸದಲ್ಲಿ ತುಂಬಾ ರಿಸ್ಕ್ ಅನ್ನ ಡೈರೆಕ್ಟರ್ ಸರ್ ಜೊತೆ ತಗೊಂಡು ಇಬ್ರು ಕಷ್ಟಪಟ್ಟು ಇದನ್ನ ಕೆಲಸ ಮಾಡಿದ್ದಾರೆ. ಹೀಗೆ ಆಗ್ಬೇಕು, ಹಾಗೆ ಆಗ್ಬೇಕು ಅಂತ ಇಲ್ಲ. ಬಟ್ ನನ್ನ ಹತ್ರನೂ ಕೂಡ ಹಾಗಾಗಿ ಬಯಸ್ಕೊತಾ ಇರ್ತೇನೆ, ಬಜೆಟ್ ಯಾವಾಗ ಹೇಳ್ತಾ ಇರ್ತೀನಿ, ಅದನ್ನ ಕಲ್ಸ್ಬೇಕು, ಇದನ್ನ ಮಾಡ್ಬೇಕಂದ್ರೆ ನಾನು ಯಾಕಪ್ಪ ಇವಾಗ್ಲೇ ನನಗೆ ಆಗ್ತಿಲ್ಲ ಹಂಗೆ ಹೆಂಗೆ ಅಂತ ಅದನ್ನು ಕೂಡ ಅವೆಲ್ಲಾನು ತೊಡ್ಕೊಂಡು, ಬಟ್ ಸಖತ್ತು ರಿಸ್ಕ್ ನ ತಗೊಂಡು ಕೆಲಸ ಮಾಡಿದ್ದಾನೆ. ಅವನಿಗಿಂತ ದೊಡ್ಡ ವ್ಯಕ್ತಿ ಯಾರು ಅಂದ್ರೆ ಅವರ ಪತ್ನಿ ಶ್ರೀಮತಿ. ಯಾಕೆಂದ್ರೆ ಅವ್ರ ಮದುವೆಯಾಗಿ ಕೆಲವೇ ದಿನಗಳಲ್ಲಿ ನಮ್ಮ ಸಿನಿಮಾನ ನಾವು ಮಧ್ಯದಲ್ಲೇ ಮದುವೆ ಅವ್ರದ್ದು ಆಯ್ತು. ಅದಕ್ಕೆ ಆ ಹೆಣ್ಮಗಳು ಅವನಿಗೆ ಸಾಥ್ ಕೊಟ್ಕೊಂಡು ಪ್ರತಿ ಕ್ಷಣ ಪ್ರತಿ ದಿನ ಅವನಿಗೆ ಬೆನ್ನೆಲುಬಾಗಿ ನಿಂತಿರುವಂತಳು ಆ ಶ್ರೀಮತಿ ಲೇಖಾ ಶ್ರೇಯಸ್ ಅವರು. ಯಾಕೆ ಅಂದ್ರೆ ಇವತ್ತು ನಾವು ನೋಡ್ತೀವಿ ಮದುವೆ ಆದ ವಸ್ತ್ರದಲ್ಲಿ ನಾವು ಆ ನಿಮ್ಮಲ್ಲಿ ಹೋಗ್ಬೇಕು, ನಾವ್ ಇಲ್ಲಿ ಹೋಗ್ಬೇಕು, ಆ ದೇವಸ್ಥಾನ. ಖಂಡಿತ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಅವ್ರು ಇದುವರೆಗೂ ಸಿನಿಮಾ ಕೆಲಸ ಒಂದು ಬಿಟ್ರೆ
ಬೇರೆ ಏನೂ ಕೂಡ ಅವರು ಒಂದು ದೇವಸ್ಥಾನಕ್ಕೂ ಕೂಡ ಹೋಗಕ್ಕಾಗಿಲ್ಲ. ಯಾಕೆಂದ್ರೆ ಪೂರ್ತಿ ಕೆಲಸದಲ್ಲಿ ತನ್ನ ಗಂಡ ಇದ್ರಲ್ಲೇ ಮುಳುಗಿರೋದ್ರಿಂದ ಅವರಿಗೆ ಸಪೋರ್ಟ್ ಮಾಡ್ಕೊಂಡು ಬೆನ್ನೆಲುಬಾಗಿ ನಾನು ಇದ್ದೀನಿ, ಧೈರ್ಯವಾಗಿ ನುಗ್ಗು, ಇದನ್ನ ಮಾಡು, ನಾವು ಆಮೇಲೆ ಎಂಜಾಯ್ ಮಾಡೋದು ಇದ್ದೇ ಇರುತ್ತೆ ಅಂತ ಪ್ರತಿ ರಾತ್ರಿ ಪ್ರತಿ ಹಗಲು ಅವನಿಗೆ ಬೆನ್ನೆಲುಬಾಗಿ ನಿಂತಿರೋದು ನಮ್ಗೆಲ್ರಿಗೂ ಖುಷಿ ಇದೆ. ದಯವಿಟ್ಟು ಅವ್ರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ಅವ್ರ ಗಂಡ ಹೆಂಡತಿಗೆ ಹೇಳ್ತೀನಿ. ಅಷ್ಟು ಜವಾಬ್ದಾರಿನ ಇಬ್ರು ಕೂಡ ಓದ್ತಿದ್ದಾರೆ. ಮತ್ತೆ ಹಾಗೆ ನನ್ನ ಮಗ ಚಿಕ್ಕನು ಅವನು ಹೇಳ್ದ, ಅವನು ಸಿಂಗ್ಲೆ ಕ್ಯಾರೆಕ್ಟರ್ ಅನ್ನೋದು ಒಂದು ನನಗೆ ದೊಡ್ಡವನು ಹೇಳ್ದ, ಚಿಕ್ಕನು ಹೇಳ್ದ ಬೇಡ ಈ ಕ್ಯಾರೆಕ್ಟರ್ ನಾನು ಮಾಡಲ್ಲ ಅಂತ. ನಾನು ಹೇಳಿದೆ ಮೊದಲನೇ ಹೆಚ್ಚಲ್ಲಿ ನಾವು ನೀನು ಒಬ್ಬ ಪ್ರೊಡ್ಯೂಸರ್ ಆಗಿ ಈ ಸಿನಿಮಾಗೆ ಆಯ್ಕೆ ಆಗಬೇಡ, ನೀವು ಒಬ್ಬ ಆರ್ಟಿಸ್ಟ್ ಆಗಿ ಇದಕ್ಕೆ ಆಯ್ಕೆ ಆಗಬೇಕು. ನೀನು ಮೊದಲನೇ ಹೆಜ್ಜೆಯಲ್ಲಿ ಇದೆಲ್ಲ ಕಷ್ಟಪಟ್ರೇನೆ, ಇದನ್ನೆಲ್ಲ ನೋಡಿದ್ರೇನೆ ಮುಂದೊಂದು ದಿನ ನಿನಗೆ ಭಗವಂತ ದೊಡ್ಡ ಮಟ್ಟಕ್ಕೆ ಆಶೀರ್ವಾದ ಮಾಡ್ತಾನೆ, ನೀನು ಮಾಡ್ಲೇಬೇಕು ಅಂತ ಹೇಳಿದಾಗ ಖಂಡಿತ ನಾನು ಒಪ್ಕೊಂಡ. ಬಟ್ ಅವ್ನ ದೊಡ್ಡ ಗುಣ ಏನು ಅಂದ್ರೆ ಒಂದು ದಿನ ನಮ್ ಜೊತೆ ಕ್ಯಾರವನಲ್ಲಿ ಕೂತು ಊಟ ಮಾಡ್ತಿರ್ಲಿಲ್ಲ. ಪ್ರತಿ ದಿನ ಪ್ರತಿ ಹೆಜ್ಜೆಲ್ಲೂ ಅವರ ಫ್ರೆಂಡ್ಸ್ ಸಿಂಗ್ಲೆ ಹುಡುಗರ ಜೊತೆನೆ ಆದಿತ್ಯ ಶ್ರೀ ಮತ್ತೆ ಎಲ್ಲರೂ ಅವರ ಜೊತೆಲೆ ಇದ್ಕೊಂಡು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಅವ್ರ ಜೊತೆನೇ ಜೀವನ ಕಳೀತಾ ಇದ್ದ. ಯಾವಾಗ್ಲೂ ಅವ್ನು ಒಂದು ದಿನನೂ ಕ್ಯಾರವನ್ಗೆ ನನ್ನ ಪ್ರೊಡ್ಯೂಸರ್ ಮಗಾಗಿ ಅವ್ನು ಒಂದು ದಿನ ಬರ್ಲಿಲ್ಲ. ಅವನಿಗೂ ಕೂಡ ಅವನಿಗೆ ಈ ಕ್ಯಾರೆಕ್ಟರ್ ತುಂಬಾ ಅಚ್ಚುಕಟ್ಟಾಗಿ ಎಲ್ಲರೂ ಮಾಡಿದ್ದಾರೆ. ನನಗೆ ತುಂಬಾ ಖುಷಿ ಇದೆ. ನಿಮ್ಮೆಲ್ಲರ ಮುಂದೆ, ನಿಮ್ಮೆಲ್ಲರ ಆಶೀರ್ವಾದದ ಮುಂದೆ ಇವಾಗ ನಾವು ಟ್ರೇಸರ್ ಲಾಂಚ್ ಮಾಡ್ತಾ ಇದ್ದೀವಿ. ಇದೇ ರೀತಿ ನಿಮ್ ಸಪೋರ್ಟ್ ಇರ್ಲಿ. ಈ ಸಿನಿಮಾಗೆ ತುಂಬಾ ಅದ್ಭುತವಾಗಿ ಈ ಸಿನಿಮಾ ನನಗೆ, ನಾನು ಕೂಡ ಒಂದು ಎದುರು ತೊಟ್ಕೋತೀನಿ, ಇಂಥ ದೊಡ್ಡ ಸಿನಿಮಾನ ನಾವು ನಿಭಾಯಿಸಿದೀವಿ, ಮಾಡಿದೀವಿ, ನಿಮ್ ಕಣ್ಮುಂದೆ ತಂದು ಇಟ್ಟಿದೀವಿ. ನೀವೆಲ್ಲರೂ ಈ ಸಿನಿಮಾಗೆ ಹಾರೈಸಿ ನಮಗೆ ಬೆನ್ನೆಲುಬಾಗಿ ನೀವೆಲ್ಲರೂ ಇರಬೇಕು ಅಂತ ನಾನು ಕೇಳ್ಕೊತಾ, ಖಂಡಿತ ಇನ್ನೂ ಕೆಲವು ಮಾತುಗಳು ಹಂಚ್ಕೊಳ್ಳೋದು ತುಂಬಾನೇ ಇದೆ. ಸಮಯ ಅಭಾವ ಕಮ್ಮಿ ಇರೋದ್ರಿಂದ ಮುಂದೆ ದಿನದಲ್ಲಿ ನಾನು ಹಂಚ್ಕೋತೀನಿ. ಡೈರೆಕ್ಟರ್ ಸರ್, ನನ್ನ ತುಂಬಾ ಹೃದಯದ ಧನ್ಯವಾದಗಳು. ತುಂಬಾ ಅಚ್ಚುಕಟ್ಟಾಗಿ ಈ ಸಿನಿಮಾನ ಮುಗಿಸಿದ್ದೀರಿ. ವಿನೋದ್ ಸರ್, ಖಂಡಿತ ನಿಮ್ಮ ಪಾತ್ರದಲ್ಲಿ ಅದಕ್ಕೆ ಯಾವುದೇ ರೀತಿ ಮೋಸ ಆಗದೆ ಪ್ರತಿಯೊಬ್ಬ ಆರ್ಟಿಸ್ಟು ಕೂಡ ಅವರವರ ಪಾತ್ರನ ಅಚ್ಚುಕಟ್ಟಾಗಿ ಮುಗಿಸಿ ನನಗೆ ಕೊಟ್ಟಿದ್ದಾರೆ. ಯಾವುದೇ ಒಂದು ಲೊಕೇಶನ್ ಅಲ್ಲಿ ಯಾರು ಕೂಡ ಒಂದು ಸೆಕೆಂಡ್ ಲೇಟ್ ಮಾಡ್ದಂಗೆ ನನಗೆ ಸಪೋರ್ಟ್ ಆಗಿ ಎಲ್ಲರೂ ನಿಂತಿದ್ದಾರೆ. ವಿನಯ್ ಸರ್ ನಿಜವಾಗ್ಲೂ ನನ್ನ ಚಿರಋಣಿ. ಮತ್ತೆ ನಮ್ಮ ರಮೇಶ್ ಅವರು, ನಾನು ಡಬ್ಬಿಂಗ್ ಟೈಮಲ್ಲಿ ಅವ್ರಿಗೆ ಹೋಗಿದ್ದೆ, ಅವರು ಆ ಡಬ್ಬಿಂಗ್ ನೋಡಿ ನಾನು ಶಾಕ್ ಆಗ್ಬಿಟ್ಟೆ. ನಿಜ ಈ ತರ ತುಳು ಭಾಷೆಯಲ್ಲಿ ಮಾಡೋದು ಎಷ್ಟು ಕಷ್ಟ ಇದೆ. ಒಂದು ಸರಿ ಅವರು ಹೇಳಿಸ್ಕೊಳ್ಳೇ ಇಲ್ಲ. ಅಂತ ಆರ್ಟಿಸ್ಟ್, ಅಂತ ಕಲಾವಿದರು ನಮ್ಮ ಸಿನಿಮಾದಲ್ಲಿ ಇದೆಲ್ಲ ಬಂದಿರೋದು ನನ್ನ ಮಗನ ಅದೃಷ್ಟ ಅಂತ ಹೇಳ್ಕೊತೀನಿ. ನಾನು ಇಂಥ ಸಿನಿಮಾನ ಮಾಡಿರೋದಕ್ಕೆ, ಇಂಥ ದೊಡ್ಡ ಸಿನಿಮಾನ ನಿಭಾಯಿಸಿದೀವಿ, ನಿಮ್ ಕಣ್ಮುಂದೆ ಇಟ್ಟಿದೀವಿ. ನೀವೆಲ್ಲರೂ ಬಂದು, ಈಗ ಹೆಂಗಾಗಿದೆ ಅಂದ್ರೆ ಅಡಿಗೆ ರೆಡಿ ಮಾಡಿ ಇಟ್ಟಿದೀವಿ, ನೀವೆಲ್ಲರೂ ಬಂದು ಊಟ ಮಾಡ್ಲಿಲ್ಲ ಅಂದಾಗ ಎಷ್ಟು ಬೇಜಾರಾಗುತ್ತೋ ಹಾಗೆ ಈ ಸಿನಿಮಾನ ನಿಮ್ ಮುಂದೆ ಇಷ್ಟು ಚೆನ್ನಾಗಿ ಇಟ್ಟಿದ್ದೀನಿ, ನೀವೆಲ್ಲರೂ ಬಂದು ನೋಡ್ಲಿಲ್ಲ ಅಂದ್ರೆ ಅದು ನಮಗೆ ತುಂಬಾ ಬೇಜಾರಾಗುತ್ತೆ. ಅಂತ ಸಿನಿಮಾನ ನಿಮ್ಮೆಲ್ಲರೂ ಮುಂದೆ ನಾನು ಇಟ್ಟಿದ್ದೀನಿ. ದಯವಿಟ್ಟು ಈ ಹೆಣ್ಣು ಮಗಳು ಒಬ್ಬ ಮಗನ ಕಟ್ಕೊಂಡು ಒಂದು ದೊಡ್ಡ ಮಟ್ಟಿಗೆ ಒಂದು ಸಿನಿಮಾ ಮಾಡಿದ್ದೀವಿ. ದಯವಿಟ್ಟು ನೀವೆಲ್ಲರೂ ಸೇರಿ ನಮಗೆ ಸಪೋರ್ಟ್ ಮಾಡಿ ಆಶೀರ್ವದಿಸಿ ಅಂತ ಕೇಳ್ತಾ ಈ ವೇದಿಕೆಯಲ್ಲಿ ನನಗೆ ಮಾತಾಡಕ್ಕೆ ಆಮೇಲೆ ಸಾರಿ, ನಮ್ಗೆ ಒಬ್ಬ ಹೆಣ್ಮಕ್ಳಾಗಿ ಶ್ರದ್ಧಾ ನಮ್ಮ ಪ್ರತಿ ಸಮೀರಾ ಎಲ್ಲ ಪ್ರೋಗ್ರಾಮ್ ಅಲ್ಲೂ ನಮ್ಗೆ ಒಂದೇ ಈವೆಂಟ್ ಅಲ್ಲಿ ನಮ್ಗೆ ಅನುಶ್ರೀ ಮಾಡ್ಕೊಟ್ಟಿತ್ತು ಬ್ಯಾನರ್ ಲಾಂಚ್ ದಿನ. ಇನ್ನು ಮಿಕ್ಕಿದ್ದೆಲ್ಲ ನಮ್ಗೆ ಸಮೀರಾ ಸಾರಿ ತುಂಬಾ ಅಚ್ಚುಕಟ್ಟಾಗಿ ಮಾಡ್ಕೊಟ್ಟಿದ್ದಾರೆ. ಒಬ್ರು ಹೆಣ್ಮಕ್ಳಾಗಿ ಈ ವೇದಿಕೆ ನಡೆಸೋದು ಅಷ್ಟು ಈಸಿ ಅಲ್ಲ. ಅಷ್ಟು ಅಚ್ಚುಕಟ್ಟಾಗಿ ಎಲ್ಲರನ್ನ ಮನಸ್ಸನ್ನ ಗೆಲ್ಲಿಸಿ ಈ ವೇದಿಕೆಯಿಂದ ಕಳಿಸ್ತಾರೆ ಮಾತಾಡಿ. ದಯವಿಟ್ಟು ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಮಾಧ್ಯಮ ಮಿತ್ರರಿಗೆ ಖಂಡಿತ ನಿಮ್ ಸಪೋರ್ಟ್ ನನಗೆ ಸದಾ ಹೀಗೆ ಇರ್ಲಿ ಅಂತ ಹೇಳ್ತಾ, ಇವಾಗ ಕೆಲವು ಟೈಮಲ್ಲಿ, ಇವಾಗ ಕೆಲವು ಕ್ಷಣಗಳಲ್ಲಿ ಟ್ರೀಸರ್ ಲಾಂಚ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ನೋಡಿ ಆನಂದ ಪಡಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಆಕ್ಟರ್ ನಮ್ಮ ಬಲರಾಮನ ದಿನಗಳ ಮೂಲಕ ಮತ್ತೊಮ್ಮೆ ನಮ್ಮೆಲ್ಲರ ಮನಸ್ಸನ್ನ ಗೆಲ್ಲೋದಕ್ಕೆ ಬರ್ತಾ ಇರುವಂತಹ ಟೈಗರ್ ವಿನೋದ್ ಪ್ರಭಾಕರ್ ಸರ್. ಫಸ್ಟ್ ಆಫ್ ಆಲ್ ಸಕ್ಕತ್ತಾಗಿ ಕಾಣಿಸ್ತಿದ್ದೀರಾ, ಸಕ್ಕತ್ತಾಗಿ ಆಕ್ಟ್ ಮಾಡಿದ್ದೀರಾ. ಇದೀಗ ಟೀಸರ್ ಬಂದಾಯ್ತು, ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ಲೀಸ್. ಎಲ್ರಿಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರು, ಬಿ ಪ್ರಿಂಟ್ ಮೀಡಿಯಾ ಆ್ಯಂಡ್ ಪ್ರೆಸ್ಸು ಆ್ಯಂಡ್ ಎಲ್ರಿಗೂ, ಆ್ಯಂಡ್ ಹಾಗೆ ಬಲರಾಮನ ದಿನಗಳು ಎಲ್ಲ ನಮ್ಮ ಇಡೀ ತಂಡ ಇಲ್ಲಿದೆ. ಹಾಗೆ ನಮ್ಮ ಚೈತನ್ಯ ಸರ್ ಅವರ ತಂದೆ ತಾಯಿ ಆಶೀರ್ವಾದ, ಎಲ್ಲ ಗುರು ಹಿರಿಯರ ಆಶೀರ್ವಾದದಿಂದ ಈ ಒಂದು ಸಿನಿಮಾ ಇವತ್ತು ಟೀಸರ್ ನೋಡಿದರೆ ನಾನು ಹೆಚ್ಚಿಗೆ ಮಾತಾಡಲ್ಲ. ಯಾಕಂದರೆ ಟೀಸರ್ ಬಂದು ಜನ ಮಾತಾಡಬೇಕು, ನಾವೇ ಮಾತಾಡಬಾರ್ದು. ಸೊ ಹಾಗಾಗಿ ಟೀಸರ್ ಬಗ್ಗೆ
ಜನರಿಗೆ ಬಿಡ್ತೀವಿ. ಸೊ ಇವತ್ತು ಲಾಂಚ್ ಆಗಿದೆ. ಸೊ ಅವ್ರು ಇಷ್ಟಪಟ್ಟರೆ ತಗೊಂಡು ಹೋಗ್ತಾರೆ. ಇಲ್ಲಿ ಮತ್ತೆ ತಿರ್ಗಾ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ಕೊಂಡು ಬೇಡ, ಯಾಕಂದರೆ ಮುಂದೆ ತುಂಬ ಕೆಲಸಗಳಿದೆ, ಇನ್ನೂ ಭಾಳಷ್ಟು ಕೆಲಸಗಳಿದೆ, ಎಲ್ಲ ಕಡೆ ಡಿವೈಡ್ ಆಗಿದೆ, ಆದಷ್ಟು ಬೇಗ ತೆರೆ ಮೇಲೆ ಬರಬೇಕು. ಸೊ ಹಾಗಾಗಿ ಒಂದಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ, ಸುಮಾರು ಜನ ಇವತ್ತು ಥಿಯೇಟ್ರಿಗೆ ಜನ ಬರ್ತಿಲ್ಲ ಅಂತ ಎಲ್ಲ ಹೇಳ್ತಿದ್ದಾರೆ. ಆದರೆ ಥಿಯೇಟ್ರಿಗೆ ಜನರನ್ನ ಕರೆಸೋಂಥ ತಾಕತ್ತಿರೋದು ಸಿನಿಮಾ ಒಂದಕ್ಕೆ ಮಾತ್ರ. ಆ ಒಂದು ಸಿನಿಮಾ ಚೆನ್ನಾಗಿತ್ತು ಅಂದರೆ ಜನರನ್ನ ಆಟೋಮ್ಯಾಟಿಕ್ ಆಗಿ ಕರ್ಕೊಂಡ್ಬರುತ್ತೆ. ಅದಕ್ಕೆ ಎಕ್ಸಾಂಪಲ್ ನನ್ನ ಸಿನಿಮಾ ಮಾದೇವ. ಸೊ ಸುಮಾರು ಜನ ಇವತ್ತು ಎಲ್ರಿಗೂ ಗೊತ್ತಿದೆ, ಭಾಳಷ್ಟು ಜನ, ಯಾಕಂದ್ರೆ ಮಾಧ್ಯಮ ಮಿತ್ರರು ಎಲ್ಲರೂ ಇಲ್ಲೇ ಇದ್ದೀರಾ. ಅಷ್ಟು ಈಸಿ ಅಲ್ಲ ಸಿನಿಮಾ ನಾರ್ಮಲ್ ಆಗಿ ಎಲ್ಲ ತಗೊಂಡು ಹೋಗೋದು. ಇದೇ ಬಿಲ್ಡಿಂಗಲ್ಲಿ, ಇದೇ GT ಮಾಲಲ್ಲಿ PVR ಇದೆ. ಸೊ 7 ವಾರ ಸಿನಿಮಾ ನಡೀತಾ ಇತ್ತು. ಜಯಂತ್ ಅಂತ ಒಬ್ರು ನನಗೆ ಪ್ರತಿ ದಿನಾನು ಕಾಲ್ ಮಾಡಿ, ಅಣ್ಣ ಚೆನ್ನಾಗಿ ಓಡ್ತಿದೆ, ಚೆನ್ನಾಗಿ ಆಗ್ತಿದೆ ಅಂತೇಳಿ, ಎವ್ರಿ ಸ್ಯಾಟರ್ಡೆ ಸಂಡೇ ಆದರೆ ಹೌಸ್ಫುಲ್ ಆಗ್ತಿದೆ ಅಂತ ಹೇಳ್ತಿದ್ರು. ಹಾಗೆ ಇದೇ ವೇದಿಕೆ ಮೇಲೆ 25 ದಿನ ಸೆಲೆಬ್ರೇಟ್ ಮಾಡಿದ್ದೀವಿ, ಬೇರೆ ಒಂದು ವೇದಿಕೆ ಮೇಲೆ 50 ದಿನ ಸೆಲೆಬ್ರೇಟ್ ಮಾಡಿದ್ದೀವಿ. ಯಾವುದೇ ಒಂದು ಗಿಮಿಕ್ಸ್ ಇಲ್ಲದೆ, ಯಾವುದೇ ಎಕ್ಸ್ಟ್ರಾ ಪುಷ್ ಮಾಡದೆ, ನ್ಯಾಚುರಲ್ ಆಗಿ ಜನ ಇಷ್ಟಪಟ್ಟು ಥಿಯೇಟರ್ಗೆ ಬಂದು ನೋಡಿದಂಥ ಸಿನಿಮಾ. ಅದೇ ಹಾದಿಯಲ್ಲಿ ಅದಕ್ಕಿಂತ ಇನ್ನೂ ಒಂದು ದುಪ್ಪಟ್ಟು 100ರಷ್ಟು ಈ ಸಿನಿಮಾ ಆಗತ್ತೆ ಅನ್ನೋ ನಂಬಿಕೆ ನನಗಿದೆ. ಜನ ಆಟೋಮ್ಯಾಟಿಕ್ ಆಗಿ, ಬಹಳಷ್ಟು ಜನ ಎಲ್ಲರೂ ಕೇಳ್ತಿದ್ರು ಗೆಸ್ಟ್ ಯಾರು, ಇವ್ರು ಯಾರು, ಅವ್ರು ಯಾರು ಅಂತ. ಸಿನಿಮಾನೇ ನಮ್ಮ ಗೆಸ್ಟ್. ಈ ಸಿನಿಮಾ ಖಂಡಿತ ಕರ್ಕೊಂಡ್ಬರುತ್ತೆ ಆಡಿಯನ್ಸ್ನ, ಆ ನಂಬಿಕೆ ನನಗಿದೆ. ಹಾಗೆ ಬಹಳಷ್ಟು ತುಂಬಾ ದೊಡ್ಡ ವೆಚ್ಚದಲ್ಲಿ ಸಿನಿಮಾ ಮಾಡಿರೋದಂಥ ಪದ್ಮಮ್ಮ ಅವರು, ನಮ್ಮ ಶ್ರೇಯಸ್ ಆಗಲಿ, ತೇಜು ಆಗಲಿ, ಜಯರಾಮ್ ಸರ್ ಆಗಲಿ, ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಯಾಕಂದರೆ ಈ ಒಂದು ಟೈಮಲ್ಲಿ, ಇವತ್ತು ಗೊತ್ತಿದೆ ನಿಮ್ಗೆ ಇಂಡಸ್ಟ್ರಿ ಸ್ವಲ್ಪ ಲೋ ನಡೀತಿದೆ, ಆ ಒಂದು ಟೈಮಲ್ಲಿ ಇಷ್ಟು ದೊಡ್ಡ ಬಜೆಟಲ್ಲಿ ಸಿನಿಮಾ ಮಾಡೋದು ಕಷ್ಟ ಇದೆ. ಅಚ್ಚುಕಟ್ಟಾಗಿ ಮುಗಿಸಿ ಇವತ್ತು ರಿಲೀಸಿಗೆ ರೆಡಿ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಭಗವಂತ ಆ ಶಕ್ತಿ ಕೊಟ್ಟಿದ್ದಾನೆ. ಸೊ ಹಾಗೆ ಈ ಸಿನಿಮಾ ಖಂಡಿತ ದುಪ್ಪಟ್ಟು ದುಡ್ಡನ್ನ ವಾಪಸ್ ಕೊಡುತ್ತೆ ಅನ್ನೋ ನಂಬಿಕೆ ನನಗಿದೆ. ಸೊ ಒಳ್ಳೆಯದಾಗತ್ತಮ್ಮ. ಆ್ಯಂಡ್ ಚೈತನ್ಯ ಸರ್ ಅವರು ಒನ್ ಆಫ್ ಮೈ ಫೇವ್ರೆಟ್ ಡೈರೆಕ್ಟರ್ಸ್ ಅಂತ ಹೇಳ್ಬೋದು. ವಂಡರ್ಫುಲ್ ಡೈರೆಕ್ಟರ್. ಆ್ಯಂಡ್ ಆಗಲೇ ಕವಿರಾಜ್ ಸರ್ ಅವರೆಲ್ಲ ಹೇಳ್ತಿದ್ರು, ಆ್ಯಂಡ್ ರಮೇಶೇಂದ್ರ ಸರ್ ಹೇಳಿದ್ರು, ಅವರು ಟೆಂಪರ್ ಭಾಳ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತೇಳಿ. ಬಟ್ ನಾನು ಆಫ್ಕೋರ್ಸ್ ಟೆಂಪರ್ ನೋಡಿದ್ದೀನಿ, ಬಟ್ ನಾನು ಅಂದ್ಕೊಂಡಿದ್ದು ಬರಲೇಬೇಕು, ನಾನು ಅಂದ್ಕೊಂಡಿದ್ದು ಹೇಗೆ ಬೇಕಾದರೂ ಬರಲಿ ಅನ್ನೋದು ಒಂದು ಕ್ಯಾಟಗರಿ. ಆದರೆ ನಾನು ಅಂದ್ಕೊಂಡದ್ದು ಬರಲೇಬೇಕು ಅಂದರೆ 100% ಇದೇ ಥರ ಇರ್ತಾರೆ. ಬಟ್ ತುಂಬ ಚೆನ್ನಾಗಿ ಬಂದಿದೆ. ಐ ಫೆಲ್ಟ್, ನಾನು ಅವ್ರನ್ನ ಯಾವಾಗಲೂ ಬುದ್ಧಿಜೀವಿ ಅಂತ ಕರಿತಿರ್ತೀನಿ. ಭಾಳ ಒಂದು ಬುದ್ಧಿವಂತರು. ಈ ಸಿನಿಮಾ ಯಾವುದೇ ಒಂದು ನಾವು ಏನು ಅನ್ಕೊಂತೀವಿ, ಒಂದು ಆ್ಯಕ್ಷನ್ ಸಿನಿಮಾ, ಒಂದು ಅಂಡರ್ವರ್ಲ್ಡ್ ಸಿನಿಮಾ ಅಂದರೆ ಬ್ಲಡ್ ಶೆಡ್ ತುಂಬ ಇರುತ್ತೆ, ಅಥವಾ ತುಂಬ ವಲ್ಗರ್ ಡೈಲಾಗ್ಸ್ ಇರುತ್ತೆ ಅಂತ. ಅದು ಯಾವುದೇ ಇಲ್ಲದೆ ಒಂದು ಕ್ಲಾಸ್ ಆಗಿ, ಒಂದು ಕಲ್ಟ್ ಆಗಿ ಒಂದು ಸಿನಿಮಾ ಮಾಡಬೇಕು ಅಂದರೆ ಅದು ಚೈತನ್ಯ ಸರ್ ಕಡೆಯಿಂದನೇ ಆಗುತ್ತೆ ಅಂತ ನನಗೆ. ಆ್ಯಂಡ್ ಭಾಳಷ್ಟು ಜನ ಎಲ್ಲ ಆರ್ಟಿಸ್ಟ್ ಇದ್ದೀರಾ, ರೈಟ್ ಫ್ರಮ್ ರಮೇಶೇಂದ್ರ ಸರ್ ಆ್ಯಂಡ್ ವಿನಯ್ ಅವರು, ಫ್ಯಾಮಿಲಿ, ಆ್ಯಂಡ್ ನಮ್ಮ ಕವಿರಾಜ್ ಸರ್ ಅವರು, ಕವಿಗಳು, ಆ್ಯಂಡ್ ನಮ್ಮ ಪ್ರಮೋದ್ ಸರ್, ಆ್ಯಂಡ್ ನಮ್ಮ ನಾಗಾರ್ಜುನ್ ಸರ್, ಆ್ಯಂಡ್ ನಮ್ಮ ಡ್ರ್ಯಾಗನ್ ಮಂಜು ಅವರು, ನಮ್ಮ ವಿಶ್ವ ಅವರು ಯಾಕೆ ಕರ್ತಿಲ್ಲ, ವಿಶ್ವ ಅವರು ಇದ್ದಾರೆ. ನಮ್ಮ ಚಾಮರಾಜಪೇಟೆ ಗ್ಯಾಂಗು ಎಲ್ಲರೂ ಕೂತಿದ್ದಾರೆ. ಭಾಳಷ್ಟು ಜನ ಇದ್ದಾರೆ, ಕಲಾವಿದರೆಲ್ಲ ಇದ್ದಾರೆ. ಸೊ ಎಲ್ಲರೂ ಇನ್ನು ಮುಂದೆ ನೆಕ್ಸ್ಟ್ ಟ್ರೈಲರ್, ಟೀಸರ್ಗೆಲ್ಲ ಕರಿತೀವಿ, ಯಾಕಂದರೆ ಸಮಯ ಕಮ್ಮಿ ಇರೋದ್ರಿಂದ. ಆ್ಯಂಡ್ ಐ ಥ್ಯಾಂಕ್ ಮೈ ವೈಫ್ ನಿಶಾ ಭಾಳಷ್ಟು, ಯಾಕಂದರೆ ಈ ಸಿನಿಮಾಗೆ ಅವರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿದ್ದರು. ಭಾಳ ಬ್ಯೂಟಿಫುಲ್ ಆಗಿ ಇದನ್ನು ಮ್ಯಾನೇಜ್ ಮಾಡಿ ತಗೊಂಡ್ಬಂದರು. ಸೊ ಮುಂದೆ ಭಾಳಷ್ಟು ಇದೆ, ಮಾತಾಡೋಕ್ಕಿದೆ. ಹಾಗೆ ನಮ್ಮ ಶ್ರೇಯಸ್ ಯಂಗಸ್ಟ್ ಪ್ರೊಡ್ಯೂಸರು ಭಾಳ ಟೆನ್ಷನ್ನು, ಟೆಂಪರ್ಮೆಂಟ್ ಎಲ್ಲ ಕಂಟ್ರೋಲ್ ಮಾಡಿಕೊಂಡು ಈ ಸಿನಿಮಾನ ಮಾಡಿ ಮುಗಿಸಿದ್ದಾರೆ. ಆಮೇಲೆ ಆ ಹುಡುಗನಿಗೆ ಒಂದು ಅನುಭವದ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಭಾಳ ಸಣ್ಣ ಹುಡುಗ, ಬಟ್ ಎಲ್ಲೋ ಒಂದು ಕಡೆ ಹೇಳ್ತಾ ಇದ್ರು, ನಾನು ಒಂದೇ ಒಂದು ಸಿನಿಮಾದಲ್ಲಿ ಎಲ್ಲ ಕಲ್ತ್ಕೊಂಡ್ಬಿಟ್ಟೆ, ಒಂದು ಸಿನಿಮಾ ಒಂದು ಅನುಭವ ಸಾಕು, ನಾನು ಕಲ್ತ್ಕೊಂಡ್ಬಿಟ್ಟೆ ಅಂತ ಹೇಳಿದ್ರು. ಒಂದೇ ಒಂದು ಚಿಕ್ಕದಾಗಿ ಒಂದು ಹೇಳ್ತೀನಿ. ಸುಮಾರು ಒಂದು 75 ಸಿನಿಮಾ ಪರಭಾಷೆ ಸಿನಿಮಾಗಳು ಮಾಡಿರ್ತಾರೆ. ಅದರಲ್ಲಿ 43-44 ಸಿನಿಮಾ ತೆಲುಗಲ್ಲೇ ಮಾಡಿರ್ತಾರೆ.
ದೊಡ್ಡ ದೊಡ್ಡ ಹೀರೋಗಳ ಜೊತೆ ಮಾಡಿರ್ತಾರೆ. ಈ ತಮಿಳು, ತೆಲುಗು, ಹಿಂದಿ, ಮಲಯಾಳಂ ಅದಾದ ಮೇಲೆ ಒಂದು 150 ಸಿನಿಮಾ ಹೀರೋ ಆಗಿ ಮಾಡಿರ್ತಾರೆ ಕನ್ನಡದಲ್ಲಿ. ಪ್ಲಸ್ ಒಂದು 450 ಸಿನಿಮಾದಲ್ಲಿ ಆಕ್ಟ್ ಮಾಡಿ, ಡೈರೆಕ್ಷನ್ ನಲ್ಲಿ ಸಹಿ ಅನ್ಸ್ಕೊಂಡು, ಪ್ರೊಡಕ್ಷನ್ ಅಲ್ಲಿ ಸಹಿ ಅನ್ಸ್ಕೊಂಡು, ಎಲ್ಲಾದ್ರಲ್ಲೂ ಸಹಿ ಅನ್ಸ್ಕೊಂಡು ಇದ್ದಿದ್ದ ವ್ಯಕ್ತಿ ನಮ್ಮ ತಂದೆ ಟೈಗರ್ ಪ್ರಭಾಕರ್ ಅವರು. ಅವರೇ ನನ್ನ ಹತ್ರ ಹೇಳೋರು, ನನಗೆ ಇನ್ನೂ ಸಿನಿಮಾನೇ ಅರ್ಥ ಆಗಿಲ್ಲ ಮಗನೇ ಅಂತ ಹೇಳಿ. ಒಂದು ಸಿನಿಮಾದಲ್ಲಿ ಅರ್ಥ ಆಗಲ್ಲ ಫಸ್ಟ್. ತುಂಬಾ ಇದೆ, ಇನ್ನು ಮುಂದಕ್ಕೆ ತುಂಬಾ ಇದೆ ಖಂಡಿತ. ಬಹಳಷ್ಟು ಜನ ಬರ್ತಾರೆ, ಹೋಗ್ತಾರೆ, ಬರ್ತಾನೆ ಇರ್ತಾರೆ, ಹೋಗ್ತಾನೆ ಇರ್ತಾರೆ. ಅಂದ್ರೆ ಫಸ್ಟ್ ಇಂದ ಲಾಸ್ಟ್ ವರ್ಗೂ ಯಾರಿದಾರೋ ದಯವಿಟ್ಟು, ಯಾಕಂದ್ರೆ ಇದು ಗುಂಪು, ನಮ್ಮ ಗುಂಪಲ್ಲೇ ಇರೋಣ, ಯಾವತ್ತು ಒಗ್ಗಟ್ಟಾಗಿರೋಣ. ಎಲ್ಲ ಇಲ್ಲಿಂದ ಸಿನಿಮಾ ರಿಲೀಸ್ಗೆ ಬರ್ತಿದ್ದೀರಲ್ಲ, ಇನ್ನೂ ಒಂದಿಷ್ಟು ಬೇರೆ ಜನರನ್ನ ನೋಡ್ತೀರಾ. ಸೂಕ್ಷ್ಮವಾಗಿ ಪ್ರತಿ ಹೆಜ್ಜೆನ ಅಳತೆ ಮಾಡಿ ಇಡಿ. ಯಾಕಂದ್ರೆ ನಮ್ಮನ್ನ ನಂಬ್ಕೊಂಡು ನೀವು ಲಕ್ಷ ಅಲ್ಲ, ಸಾವಿರ ಅಲ್ಲ, ಲಕ್ಷ ಅಲ್ಲ, ಕೋಟಿ ಹಾಕಿದಿರ ಬಂಡವಾಳ, ಅದನ್ನ ವಾಪಸ್ ಕೊಡ್ಸೋ ಜವಾಬ್ದಾರಿ ನಮ್ದಾಗಿರುತ್ತೆ, ನಮ್ಮ ಡೈರೆಕ್ಟರ್ ಆಗಿರುತ್ತೆ, ನಮ್ಮ ಇಡೀ ತಂಡದಾಗಿರುತ್ತೆ. ಸೊ ಒಳ್ಳೇದಾಗುತ್ತೆ. ಒಳ್ಳೆ ಸಿನಿಮಾ ಮಾಡಿದ್ದೀರಾ, ಬ್ಯೂಟಿಫುಲ್ ಸಿನಿಮಾ ಮಾಡಿದ್ದೀರಾ, ಒಂದು ಒಳ್ಳೆ ಔಟ್ಪುಟ್ ಸಿಗುತ್ತೆ ಖಂಡಿತ. ನಮ್ಮ ಕರ್ನಾಟಕದ ಜನತೆ ಈ ಸಿನಿಮಾನ ಕೈ ಬಿಡೋಲ್ಲ, ಖಂಡಿತ ತಗೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ನನಗಿದೆ. ಜೈ ಕರ್ನಾಟಕ. ಧನ್ಯವಾದಗಳು. ಥ್ಯಾಂಕ್ ಯು ಸಮೀರಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಜಾಗದ ನಮ್ಮ ನವರಸನ್ ಸಾಹೇಬರು ಇನ್ನೂ ಇಲ್ಲ. ಆ್ಯಂಡ್ ಐ ಥ್ಯಾಂಕ್ ಒನ್ ಮೋರ್ ಥಿಂಗ್, ಎಲ್ಲ ಆರ್ಟಿಸ್ಟ್ಗಳನ್ನ ಥ್ಯಾಂಕ್ಸ್ ಹೇಳೋಕ್ಕೆ ಮುಂಚೆ ನಮ್ಮ ಇಡೀ ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಐ ರಿಯಲಿ ವಾಂಟ್ ಟು ಥ್ಯಾಂಕ್ ಮೈ ಡೈರೆಕ್ಷನ್ ಡಿಪಾರ್ಟ್ಮೆಂಟ್. ಹುಡುಗರು ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಎಸ್ಪೆಷಲಿ ನಮ್ಮ ಕಿರಣ್ ಶಿವ್ ಆಗಲಿ, ಆಮೇಲೆ ನಮ್ಮ ಸ್ಮಿತಾ ಆಗಲಿ ಭಾಳಷ್ಟು ಜನ ಕೆಲಸ ಮಾಡಿದ್ದಾರೆ. ಸೊ ಅವ್ರಿಗೆಲ್ಲ ಥ್ಯಾಂಕ್ಸ್. ಯಾಕಂದ್ರೆ ಅವರು ಒಂದು ದೊಡ್ಡ ಬಲ ನಮಗೆ. ಮುಂದಕ್ಕೆ ಸಿನಿಮಾ ಬಗ್ಗೆ ಆಗಲಿ, ಟ್ರೈಲರ್ ಬಗ್ಗೆ ಆಗಲಿ, ಇದು ಇನ್ನೂ ಸಾಂಗ್ಸ್ಗಳೆಲ್ಲ ಇದೆ, ಅದ್ರ ಬಗ್ಗೆ ಎಲ್ಲ ಮಾತಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಒನ್ ಆಫ್ ದಿ ಯಂಗೆಸ್ಟ್ ಪ್ರೊಡ್ಯೂಸರ್ ಶ್ರೇಯಸ್ ಅವರು ಮಾತಾಡಲ್ಲ ಅಂತ ಹೇಳ್ತಾ ಇದ್ದಾರೆ, ಸಮಯದ ಅಭಾವ ಇರೋದ್ರಿಂದಾಗಿ. ಥ್ಯಾಂಕ್ ಯು ಸೋ ಮಚ್ ಶ್ರೇಯಸ್ ಅವರೇ. ಥ್ಯಾಂಕ್ ಯು ಸೋ ಮಚ್ ಲೇಖಾ ಚಂದ್ರ ಅವರೇ. ಜೊತೆಯಾಗಿ ನಮ್ಮ ಬಲರಾಮನ ದಿನಗಳು ಸಿನಿಮಾಗೆ ಕೈ ಹಿಡಿದು ಮುಂದೆ ತಗೊಂಡು ಹೋಗಿರೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಇದೀಗ ನಿರ್ದೇಶಕರು ಆ ದಿನಗಳಿಂದ ಈ ದಿನಗಳು, ಮುಂಬರುವ ದಿನಗಳಲ್ಲೂ ಕೂಡ ಕಲ್ಟ್ ಕ್ಲಾಸಿಕ್ ಮೂಲಕ ನಮ್ಮ ಮನಸ್ಸನ್ನ ಗೆಲ್ಲುವಂತಹ ಕನ್ನಡದ ಹೆಮ್ಮೆಯ ನಿರ್ದೇಶಕರು KM ಚೈತನ್ಯ ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ದಯವಿಟ್ಟು ಎಲ್ರಿಗೂ ನಮಸ್ಕಾರ. ದಯವಿಟ್ಟು ಕ್ಷಮಿಸಿ, ತುಂಬ ಸಮಯವನ್ನು ತಗೊಂಡಿದ್ದೀವಿ ನಿಮ್ಮಿಂದ. ನೀವು ಆಗಲೇ 2 ಪ್ರೆಸ್ ಕಾನ್ಫರೆನ್ಸ್ ಮುಗಿಸ್ಕೊಂಡಿದ್ದೀವಿ ಬಂದೀರಾ. ನಿಮ್ಮ ತಾಳ್ಮೆಗೋಸ್ಕರ ನಾನು ಭಾಳ ಕೃತಜ್ಞತೆಗಳು. ಬಹಳ ಬೇಗ ಮುಗಿಸ್ಬಿಡ್ತೀನಿ, ಜಾಸ್ತಿ ಹೊತ್ತು ಮಾತಾಡೋದಿಲ್ಲ. ಆದರೆ ನಾನು ಮಾತಾಡೋದಕ್ಕಿಂತ ಮುಂಚೆ ನನ್ನ ಡೈರೆಕ್ಷನ್ ಟೀಮ್ ಅವರು ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು. ನಾನು ಯಾಕೋ ಅವ್ರನ್ನ ಸ್ಟೇಜ್ ಮೇಲೆ ಕರಿತೀನಿ ಅನ್ನೋದಕ್ಕೊಂದು ವಿಷಯ ಇದೆ. ಈ ಸಿನಿಮಾ 80ನೇ ಇಸ್ವಿಲಿ ನಡೆಯುವಂಥ ಕಥೆ. ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಯಾರಾದರೂ 80ನೇ ಇಸ್ವಿ ಹುಟ್ಟಿದ್ರ ಅಂತ ಒಂದ್ಸತಿ ಕೇಳೋಣ. ಸೊ ಇದು ನನ್ನ ತಂಡ. 80ನೇ ಇಸ್ವಿಲಿ ಹುಟ್ಟಿಲ್ದಿದ್ರು ಸಹ ಅವರು ಅದನ್ನ ಚಾಚು ತಪ್ಪದೆ ರಿಸರ್ಚ್ ಮಾಡಿ, ನಾನೇ 80ನೇ ಇಸ್ವಿಲಿ ಇದ್ದವನು, ನಾನು ಕೂಡ ತಪ್ಪು ಮಾಡದಿರೋ ಥರ ನೋಡ್ಕೊಂಡಿದ್ದವರು ಈ ನನ್ನ ತಂಡ. ಅದಕ್ಕೋಸ್ಕರ ನಾನು ಕೃತಜ್ಞತೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಥ್ಯಾಂಕ್ ಯು. ಹಾಗೆ ಇನ್ನು 3 ಜನ ನಟರನ್ನ ನಾವು ಸ್ಟೇಜ್ ಮೇಲೆ ಕರೆಯೋಕ್ಕಾಗಲಿಲ್ಲ. ಬಹಳ ಕ್ವಿಕ್ ಆಗಿ ಅವರು ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು ಅಂತ ಕೇಳ್ಕೊಡ್ತೀನಿ. ನಮ್ಮ ರಜತ್ ಅವರು, ನಮ್ಮ ಕಟ್ಟಿ ವಿಶ್ವ ಅವರು ಹಾಗೂ ಶ್ರೀನಿವಾಸ್ ಅನ್ನೋರು ಈ ಸಿನಿಮಾದಲ್ಲಿ ಡೆಬ್ಯೂ ಪಾತ್ರ ಮಾಡಿದ್ದಾರೆ. ಶ್ರೀನಿವಾಸ್ ಬನ್ನಿ. ಇದು ಅವರ ಮೊದಲನೇ ಸಿನಿಮಾ. ಬಹಳ ಮುಖ್ಯವಾದ ಪಾತ್ರದಲ್ಲಿ ಅವರಿದ್ದಾರೆ. ಎಲ್ರು ಬಹಳ ಸಂಕ್ಷಿಪ್ತವಾಗಿ ಕ್ವಿಕ್ ಆಗಿ ನಿಮ್ಮ ಮಾತುಕತೆ. ಥ್ಯಾಂಕ್ಸ್ ಹೇಳೋದಾಗಿದೆ. ಥ್ಯಾಂಕ್ಸ್ ಹೇಳಿ ಸ್ಟಾರ್ಟ್ ಮಾಡೋದು. ಈ ಸಿನಿಮಾ ನನಗೆ ಫಸ್ಟ್ ಕಾಲ್ ಮೆನ್ಸ್ನ ಆ್ಯಕ್ಚುಲಿ ಕ್ಯಾಸ್ಟಿಂಗಲ್ಲಿ ಆಗೋಗಿತ್ತು. ಮೇಯ್ನು ನಾನು ಒಪ್ಕೊಳ್ಳೋ ರೀಸನ್ ಏನು ಅಂದರೆ ಚೈತನ್ಯ ಸರ್. ಆ ದಿನಗಳಿಂದ ನಾನು ತುಂಬ ದೊಡ್ಡ ಫ್ಯಾನ್ ಸರ್ಗೆ. ಅದಾದಮೇಲೆ ವಿನೋದ್ ಪ್ರಭಾಕರ್ ಸರ್. ಶ್ರೇಯಸ್ ಸರ್ ಫೋನ್ ಮಾಡಿದಾಗ ಫಸ್ಟ್ ಕೇಳಿದ ಅದನ್ನೇ, ಸರ್ ಬಲರಾಮನ ದಿನಗಳು ತಿರ್ಗಾ ಮಚ್ಚ ಸರ್ ಬೇಡ ಸರ್ ಅಂದರೆ, ಇಲ್ಲ ನಿಮ್ಮ ಮಚ್ಚಬಾದವರು ಅವರ ಜೊತೆಗೆ ಬಂದ್ಬಿಡಿದೆ ಆಯಿತು ಸರ್ ಮಾಡೋಣ ಅಂತ. ತುಂಬ ಖುಷಿಯಾಗಿ ಮಾಡುವಂಥ ಸಿನಿಮಾ, ತುಂಬ ಚೆನ್ನಾಗಿ ಮಾಡಿದೆ. ಆಲ್ ದ ವೆರಿ ಬೆಸ್ಟ್ ಟು ಎಂಟೈರ್ ಟೀಮ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ.
ನಾನು ಹೇಳೋದೇನಿಲ್ಲ, ಆಲ್ರೆಡಿ ತುಂಬ ಹೇಳಾಗಿದೆ ಎಲ್ಲರೂ. ಸರ್ ಥ್ಯಾಂಕ್ ಯು. ಒಂದು ಚಿಕ್ಕದು ಹೇಳ್ಬಿಡ್ತೀನಿ. ಮೈಸೂರಿಗೆ ಫಸ್ಟ್ ಡೇ ನಾನು ಶೂಟಿಂಗ್ ಹೋದೆ, ನನ್ನ ಕಾಸ್ಟಿಂಗ್ ಆಗೋಗಿತ್ತು. ಸರ್ ಕೂತಿದ್ರು ಪ್ಯಾಡ್ ಹಿಡ್ಕೊಂಡು, ಸರ್ ನಮಸ್ಕಾರ ಅಂತ. ಯಾರೋ ಇವರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಯಾರೋ ಇವರು ಅಂತ. ಅಂದರೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಜವಾಗ್ಲೂ ಸರ್ ನಿಮ್ಮ ಜೊತೆ ಕೆಲಸ ಮಾಡಿ ತುಂಬ ಖುಷಿ ಆಯಿತು. ಅವ್ರು ಎಷ್ಟು ಇನ್ವಾಲ್ವ್ ಆಗಿರ್ತಾರೆ, ಕೆಲಸ ತಗೊಳ್ಳುವಾಗ ಎಷ್ಟು ಆರಾಮಾಗಿ ನಮ್ಮ ಜೊತೆ ಇರ್ತಾರೆ, ಎಷ್ಟು ಚೇರ್ ಹೊಡೆದೋಗಿದೆ ಅಂತ ನಮಗೆ ಗೊತ್ತು, ಗೊತ್ತು, ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಗೊತ್ತು ಸರ್. ಬಟ್ ಥ್ಯಾಂಕ್ ಯು. ನಂದು ಒಳ್ಳೆ ಪಾತ್ರ ಸ್ಯಾಮ್ಸನ್ ಅಂತ, ಸೈಮನ್. ಯಾರು ಇವರು? ಸೈಮನ್, ಸಾರಿ ಸೈಮನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ವಿಶ್ವ ಸರ್, ಥ್ಯಾಂಕ್ ಯು ಸೊ ಮಚ್. ಶ್ರೀನಿವಾಸ್ ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀನಿವಾಸ್ ಅಂತ. ಕೈ ನಡುಕ್ತಾ ಇದೆ, ಫಸ್ಟ್ ಟೈಮ್ ಡೆಬ್ಯೂ ಸರ್. ನಾನೊಂದು ದೊಡ್ಡ ಪಾತ್ರ ಮಾಡಿದ್ದೀನಿ, ಇಷ್ಟು ಅನ್ನೋನು ಸರ್. ಕ್ಯಾರೆಕ್ಟರ್ ಹೇಳ್ಬೋದಾ? ಸಾರಿ, ಒಂದ್ ಸ್ವಲ್ಪ ನಡುಕ್ತಾ ಇದ್ದೀನಿ, ಗೊತ್ತಿರ್ಲಿಲ್ಲ ಕರೀತಾರೆ ಅಂತ. ಓಕೆ, ನಾನು ಎಲ್ರ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ನೆಕ್ಸ್ಟ್ ಟೈಮ್ ಸಕ್ಸಸ್ ಪಾರ್ಟಿಲಿ ಬರ್ಕೊಂಡ್ಬರ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಈ ಸಿನಿಮಾ ಈ ರೀತಿ ಬರೋದಕ್ಕೆ ಬರುವ ಶ್ರೇಯಸ್ಸು ನಮ್ಮ ಶ್ರೇಯಸ್ಸಿಗೆ ಸಿಗ್ಬೇಕು. ಯಾಕೆಂದ್ರೆ ನಾನು 18 ವರ್ಷದ ಹಿಂದೆ ಆ ದಿನಗಳು ಮಾಡಿದ್ದು. ಆ ಸಿನಿಮಾ ಥರದ್ದೇ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ನನ್ನ ಹತ್ರ ಶ್ರೇಯಸ್ ಅವ್ರು ಬಂದರು. ಆ ಸಿನಿಮಾ ನಾನು ವಿನೋದ್ ಪ್ರಭಾಕರ್ ಅವ್ರನ್ನ ಲೀಡಲ್ಲಿ ಇಟ್ಕೊಂಡು ಮಾಡಬೇಕು ಅಂತ ಕೂಡ ಶ್ರೇಯಸ್ ಅವರು ಕೇಳಿದ್ರು. ಶ್ರೇಯಸ್ ಅವರು, ಪದ್ಮಾವತಿ ಮೇಡಮ್ ಇಬ್ಬರು ಸೇರಿ ಈ ಸಿನಿಮಾನ ಬಹಳ ಅದ್ಭುತವಾಗಿ, ಬಹಳ ಮಹತ್ವಾಕಾಂಕ್ಷೆಯಿಂದ ನಿರ್ಮಾಣ ಮಾಡಿದ್ದಾರೆ. ಸಂತೋಷ್ ನಾರಾಯಣನ್ ಅಂತ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಕರ್ಕೊಂಡ್ಬಂದಿದ್ದಾರೆ. ನನ್ನ ಆದಿನಗಳು ಸಿನಿಮಾದಲ್ಲಿ ಇದ್ದಂಥ ಆಶೀಶ್ ವಿದ್ಯಾರ್ಥಿ, ಅತುಲ್ ಕುಲಕರ್ಣಿ ಮತ್ತೆ ಈ ಸಿನಿಮಾಗೆ ಬರಲೇಬೇಕು ಅಂತ ಇನ್ಸಿಸ್ಟ್ ಮಾಡೋದು ಅವರು. ಸೊ ಈ ಸಿನಿಮಾ ಹೀಗೆ ಬರೋದಕ್ಕೆ ಬಹಳ ದೊಡ್ಡ ಕಾರಣ ನಮ್ಮ ನಿರ್ಮಾಪಕರು. ನಮ್ಮ ಟೈಟಲ್ ಲಾಂಚ್ ಮಾಡಿದಾಗ ನಮ್ಮ ನಿರ್ಮಾಪಕರು ಒಂದು ಮಾತನ್ನು ಹೇಳಿದರು, ನಾವು ಸುಮ್ಮನೆ ಹಾಗೆ ಬಂದು ಹೋಗುವಂಥ ನಿರ್ಮಾಪಕರಲ್ಲ, ಇಲ್ಲಿ ಉಳ್ಕೊಳ್ಳುವಂಥ ನಿರ್ಮಾಪಕರು, ಒಂದು ಇತಿಹಾಸನ ಸೃಷ್ಟಿ ಮಾಡಕ್ಕೆ ಹೊರಟಿದ್ದೀವಿ ಅನ್ನೋ ಒಂದು ಮಾತನ್ನು ಹೇಳಿದರು. ಅದೇ ಟೈಟಲ್ ಲಾಂಚಲ್ಲಿ ನಮ್ಮ ವಿನೋದ್ ಪ್ರಭಾಕರ್ ಅವರು ಒಂದು ಮಾತು ಹೇಳಿದರು, ನಾನು ಬರೀ ಬೆವರು ಮಾತ್ರ ಕೊಡೋದಿಲ್ಲ ಈ ಸಿನಿಮಾಗೆ, ನನ್ನ ರಕ್ತನೂ ಕೊಡ್ತೀನಿ ಅಂತ ಹೇಳಿದ್ರು. ಈ ಎರಡೂ ಮಾತುಗಳು ಇಬ್ರು ಕೂಡ ಉಳಿಸ್ಕೊಂಡಿದ್ದಾರೆ ಮಾತ್ರ ಅಲ್ಲ, ಅದಕ್ಕಿಂತ ಹೆಚ್ಚು ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬೋದು. ಇಂಥ ಅದ್ಭುತವಾದ ನಿರ್ಮಾಪಕರು, ಇಂಥ ಅದ್ಭುತವಾದ ಹೀರೋ ಸಿಕ್ಕಿರೋದು ನನ್ನ ಸೌಭಾಗ್ಯ. ಹಾಗೆ ನಮ್ಮ ಛಾಯಾಗ್ರಾಹಕರು HC ವೇಣು ಅವರು, ನೋಡಿದ್ದೀರಾ ಅವ್ರನ್ನ ಎಷ್ಟೋ ಸಿನಿಮಾಗಳಲ್ಲಿ ನೀವು ಅವರ ವರ್ಕ್ ನೋಡಿದ್ರೆ. ಇದು ಅವರ 51ನೇ ಸಿನಿಮಾ. ಅದ್ಭುತವಾಗಿ ಸಿನಿಮಾಟೋಗ್ರಫಿಯನ್ನು ಮಾಡಿದರೆ. ಇದು ಸಂತೋಷ್ ನಾರಾಯಣನ್ ಅವರ 51ನೇ ಸಿನಿಮಾ ಕೂಡ. ಅವರು ಈಸ್ ಅನದರ್ ಬಿಗ್ ಸ್ಟ್ರೆಂತ್ ಫಾರ್ ದಿಸ್ ಮೂವಿ. ನನ್ನ ಎಡಿಟರಲ್ಲಿ ಬಂದಿದ್ದಾರೆ ಹರಿದಾಸ್ KGF ಅವರು, ದಯವಿಟ್ಟು ನಿಂತ್ಕೋಬೇಕು ಅಂತ ಹೇಳ್ಕೊಡ್ತೀನಿ. ನನ್ನ ಆದಿನಗಳು ಸಿನಿಮಾಯಿಂದ ಇವಾಗಿನ ತನಕ ಎಲ್ಲ ಸಿನಿಮಾಗಳನ್ನು ಎಡಿಟ್ ಮಾಡಿರುವಂಥವ್ರು ಹರಿದಾಸ್ KGF ಅವರು. ವಿಶ್ವಾಸ್ ಕಶ್ಯಪ್ ಅವರು ನಮ್ಮ ಆರ್ಟ್ ಡೈರೆಕ್ಟರ್. ಯಾಕೆಂದರೆ ಇದೊಂದು 1980s 90s ರೀಕ್ರಿಯೇಟ್ ಮಾಡಬೇಕು ಅಂದರೆ ಅದಕ್ಕೆ ವೇಣು ಅವರಷ್ಟೇ, ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ಗಳಷ್ಟೇ ಕಾಂಟ್ರಿಬ್ಯೂಷನ್ ವಿಶ್ವಾಸ್ ಕಶ್ಯಪ್ ಅವ್ರದ್ದಾಗಿತ್ತು. ಅವರೆಲ್ಲರ ಕಾಂಟ್ರಿಬ್ಯೂಷನ್ ಇದಕ್ಕಿದೆ. ಇನ್ನು ಒಬ್ಬರೊಬ್ಬರು ಆರ್ಟಿಸ್ಟ್ಗಳ ಹೆಸರು ನಾನು ಹೇಳಕ್ ಆಗೋದಿಲ್ಲ. ಯಾರೋ ಒಬ್ರು ಬಂದು ಹೇಳಿದ್ರು, ಒಂದು 2-3 ಜನ ಆರ್ಟಿಸ್ಟ್ನ ನೀವು ಕರೆದಿಲ್ಲ ಅಂತ. ಆ್ಯಕ್ಚುಲಿ 2-3 ಜನ ಆರ್ಟಿಸ್ಟ್ ಅಲ್ಲ, ಒಂದು 50 ಆರ್ಟಿಸ್ಟನ್ನು ಕರೆಕ್ಟ್ ಆಗಿಲ್ಲ ಇವತ್ತು. ಯಾಕಂದರೆ ಅಷ್ಟು ದೊಡ್ಡ ಒಂದು ಪ್ರತಿಭಾವಂತ ನಟರ ದಂಡೆ ಇದೆ ಈ ಸಿನಿಮಾಗೆ. ಸೊ ಇಲ್ಲಿ ನೀವು ಟೀಸರ್ ನೋಡಿದ್ದೀರಾ, ಸಿನಿಮಾ ಇನ್ನೂ ಬರೋದಿದೆ, ನಮ್ಮ ಟ್ರೈಲರ್ ಲಾಂಚ್ ಆಗೋದಿದೆ, ಇನ್ನೂ ಒಂದಷ್ಟು ಹಾಡುಗಳನ್ನ ನಾವು ಬಿಡುಗಡೆ ಮಾಡಲಿದ್ದೀವಿ. ಸೊ ನಮ್ಮ ಮಾಧ್ಯಮ ಮಿತ್ರರು ಯಾವಾಗಲೂ ಒಳ್ಳೆ ಸಿನಿಮಾ ಮಾಡಿದಾಗ ನಮಗೆ ಕೈ ಹಿಡಿದಿದ್ದೀರಾ, ನನ್ನ ಪ್ರೋತ್ಸಾಹ ನೀಡಿದ್ದೀರಾ. ಜನರಿಗೆ ಹೋಗೋದಕ್ಕೆ ನೀವೇ ನಮ್ಮ ಸೇತುವೆ. ದಯವಿಟ್ಟು ಈ ಸಿನಿಮಾಗೆ ಆದಷ್ಟು ಪ್ರಚಾರವನ್ನು ಕೊಡಿ. ನಮ್ಮ ನಿರ್ಮಾಪಕರಿಗೆ ಅದರಿಂದ ಜನರ ಹತ್ರ ಹೋಗೋದಕ್ಕೆ ಅವಕಾಶ ಮಾಡಿಕೊಡಿ. ಜನರು ಈ ಸಿನಿಮಾ ಇದೆ, ಈ ಸಿನಿಮಾ ಬಂದು ನೋಡಬೇಕು ಅನ್ನೋ ಹಾಗೆ ಮಾಡಿ. ದಯವಿಟ್ಟು ನಮ್ಮ ಇಡೀ ತಂಡಕ್ಕೆ ನಿಮ್ಮ ಪ್ರೋತ್ಸಾಹ ಬೆಂಬಲ ಇರಲಿ ಅಂತ ಕೇಳ್ಕೊಳ್ತಾ ನಾನು ಮಾತನಾಡ್ತೀನಿ. Thank you so much, Chetan sir. Heartily welcome, Dragon Manju sir. Thank you. ನೀವು ಚೈತನ್ಯ ಸರ್ ಹತ್ರ ಹೇಳ್ತಾ ಇದ್ರಂತೆ, ಒಂದೊಂದು ವೆರೈಟಿ ಕ್ಯಾರೆಕ್ಟರ್ ಸಿಗ್ತಾ ಇದೆ ನನಗೆ. ಒಂದೊಂದು ಜಡ್ಜ್ ಮಾಡಿದ್ದಾರೆ, ಇನ್ನೊಂದ್ರಲ್ಲಿ ಏನೇನೋ ರೂಲ್ಸ್ ಕೊಟ್ಟಿದ್ದಾರೆ ಅಂತೇಳಿ. ಇದರಲ್ಲಿ ಹೇಗಿತ್ತು ಸರ್ ನಿಮ್ಮ ಎಕ್ಸ್ಪೀರಿಯನ್ಸ್? ಇದು ತುಂಬ ಎಕ್ಸ್ಪೀರಿಯನ್ಸ್ ಇತ್ತು. ಥ್ಯಾಂಕ್ ಯು ಸರ್. ಫಸ್ಟ್ ಆಫ್ ಆಲ್ ಕಾಸ್ಟಿಂಗ್ ಮಾಡಲಿಕ್ಕೆ, ಯಾಕಂದರೆ ಚೈತನ್ಯ ಸರ್ ಫೋನ್ ಅಂದ ತಕ್ಷಣ ತುಂಬ ಖುಷಿಯಾಗಿತ್ತು ನನಗೆ. ಯಾಕಂದರೆ ಈ ರೌಡಿಸಮ್ ತುಂಬ ನಾವು ಫಿಲ್ಮಲ್ಲಿ ನೋಡಿದ್ದೀವಿ, ಮತ್ತು ಆ ಕಥೆನ ಕೇಳಿದ್ದೀವಿ, ಮತ್ತು ಈ ಕ್ಯಾರೆಕ್ಟರ್ಗಳು ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು ನಮ್ಮ ಮಾವಂದರು ಎಲ್ಲ ಆ ಥರ
ಇದ್ದಿದ್ದರಿಂದ ತುಂಬ ನನಗೂ ಖುಷಿಯಾಗಿತ್ತು, ಯಾವ ಒಂದು ಕುತೂಹಲ ಇತ್ತು. ಓಕೆ, ಒಂದು ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು. ಯಾಕಂದರೆ ಆ ದಿನಗಳು ಬರುವಾಗ ನಾವೆಲ್ಲ ಅವ್ರು ಹೇಳಿದಂಗೆ ಚಿಕ್ಕ ಚಿಕ್ಕ ಹುಡುಗರು ಸಿನಿಮಾ ಈ ಥರ ಇದೆ ಅಂತ ಹೇಳ್ಬಿಟ್ಟು ನೋಡಿದ್ವಿ ಅಷ್ಟೇ. ಇನ್ನು ಬೆಳೆದು ಬರ್ತಾ 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 ಅದನ್ನು ಕನ್ನಡ ನೋಡಿದ್ವಿ, ಕಿವಿಯಲ್ಲಿ ಕೇಳಿದ್ವಿ, ನ್ಯೂಸ್ ಪೇಪರ್ ನೋಡ್ತಾ ಇದ್ವಿ. ಸೊ ಈಗ ಬಲರಾಮನ ದಿನಗಳು ಅನ್ನೋ ಒಂದು ದೊಡ್ಡ ಸ್ಕ್ರೀನ್ನಲ್ಲಿ ತೋರಿ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಡ್ರ್ಯಾಗನ್ ಮಂಜು ಸರ್. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು